बेंगलुरु में करण आचार्य, ये करण आचार्य ने हनुमान जी की जो तस्वीर बनाई, उस हनुमान जी की तस्वीर की देश भर में गुंज हुई। ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಲ್ಲ ಸರ್ ಇವಾಗ, ಅಂದರೆ ಆನ್ ದ ವೇ ಆಗಬೇಕು ಅಂತ ಆಸೆ ಇದೆ ನನಗೆ. ಅಲ್ಲಿ ಹೋಗೋ ಗಾಡಿಗಳ ಹಿಂದೆ ಸ್ಟಿಕ್ಕರ್ಸು ಬೈಕಲ್ಲಿ ಕಾರಲ್ಲೆಲ್ಲ ಹಾಕಿ ಅಂದರೆ ಅವ್ರು ಫೋಟೋಸ್ ಕಳಿಸ್ತಾ ಇದ್ರು ನನಗೆ, ಈ ಥರ ಕಾಣಿಸ್ತಾ ಇದೆ ಇಲ್ಲೆಲ್ಲ ಹನುಮಾನ್ ಅಂತ. ಆವಾಗ ಅಂದರೆ ಶಾಕ್ ಆಯಿತು, ಅಂದರೆ ಇಲ್ಲಿ ಮಾಡಿರ್ದಂಗೆ ಅಲ್ಲಿ ರೀಚ್ ಆಯಿತು. ಕಾಸರಗೋಡಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದು, ಒಂದು ವರ್ಷ ಕೆಲಸ ಮಾಡಿದ್ದೆ. ಅದಾದಮೇಲೆ ಚಿಕ್ಕ ಅದೇ ಬ್ಯಾನರ್ ಬರೆಯೋದಾಗಲಿ ಆ ಥರದ್ದೆಲ್ಲ ಮಾಡ್ತಾ ಇದ್ದೆ. ಕಷ್ಟ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಇದ್ದಿದೆಯಲ್ಲ. ಹೇಳೋದು ಬೇಡ. ಇವಾಗ ರೀಸೆಂಟಾಗಿ ಮಾಡಿದ್ನಲ್ಲ, ಹೌದು, ರಾಧಾಕೃಷ್ಣ. ಸೊ ಅದು ಅಪ್ಲೋಡ್ ಮಾಡಿದ್ದ ದಿನ ಅಂತೂ ಅಯ್ಯೋ, ನನಗೂ ನನ್ನ ವೈಫ್ಗೂ ರಿಪ್ಲೈ ಮಾಡಿ ಸಾಕಾಗೋಗಿದ್ದಾರೆ. ಸೊ ಕೆಲವರೆಲ್ಲ ಸುಮ್ಮನೆ ತಮಾಷೆಗೆ ಮಾಡ್ತಿದ್ರು, ಅಂದರೆ ಇವು ಏನು ಕೇಳಿದ್ರು ಮಾಡ್ತಾನಲ್ಲ ಇವನು, ಸೊ ನೋಡೋಣ ಇವನು ಕಳಿಸಿ ಇದನ್ನು ಮಾಡ್ತಾನೆ ಇಲ್ವ ನೋಡೋಣ. ಸೊ ಸರ್ ಇದು ರಿಕಗ್ನಿಷನ್ ಆಗಿದೆ, ಗೊತ್ತಾಗಿದೆ ಜನರಿಗೆ ಇವರು ಆರ್ಟಿಸ್ಟ್ ಅಂತ. ಬಟ್ ಸಕ್ಸಸ್ ಅಂತ ಆಗಿಲ್ಲ ಸರ್, ಇನ್ನೂ ಆನ್ ದ ವೇ ಸರ್, ಹೋಗ್ತಾ ಇದೆ. ಅಂದರೆ ಸಕ್ಸಸ್ ಕಡೆ ಹೋಗ್ತಾ ಇದ್ದೀನಿ ಅಷ್ಟೇ ಇವಾಗ. ಗೊತ್ತಿಲ್ಲ ಯಾವಾಗ ರೀಚ್ ಆಗುತ್ತೆ, 1 ವರ್ಷ 10 ವರ್ಷ 20 ವರ್ಷ ಎಷ್ಟು ಯಾವಾಗ ಆಗ್ಬೋದು ಗೊತ್ತಿಲ್ಲ. ಅಂದರೆ ಆಂಗ್ರಿ ಹನುಮಾನ್ ಅಂತ ನಾನು ಇಟ್ಟಿರೋ ಹೆಸರಲ್ಲ ಅದು. ಅದು ಫ್ಲ್ಯಾಗಲ್ಲಿ ಹಾಕ್ಬೇಕಿದ್ರೆ ಅದನ್ನ ಸ್ಮೈಲಿ ಹನುಮಾನ್ ಚೆನ್ನಾಗಿರಲ್ಲ, ಒಂದು ಆ್ಯಟಿಟ್ಯೂಡ್ ಇರೋ ಥರ ಫೇಸ್ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಆ ಥರ ಮಾಡಿದ್ವಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿರುವಾಗ ಎಲ್ಲರೂ ಅದು ಆ್ಯಂಗ್ರಿ ಹನುಮಾನ್ ಯಾಕೆ ಆ ಥರದ್ದೆಲ್ಲ ಬಂತು. ಬಟ್ ಓದ್ತಾ ಇದ್ದೆ ಕಮೆಂಟ್ಸ್ ಎಲ್ಲ, ರೆಸ್ಪಾಂಡ್ ಏನು ಮಾಡಿಲ್ಲ, ಸುಮ್ಮನೆ ಯಾಕೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್ ಟಾಕ್ ಶೋ. ಇವತ್ತಿನ ಎಪಿಸೋಡಲ್ಲಿ ನಮ್ಮ ಜೊತೆ ಇದ್ದಾರೆ ಒನ್ ಆಫ್ ದಿ ಮೋಸ್ಟ್ ಕ್ರಿಯೇಟಿವ್ ಆರ್ಟಿಸ್ಟ್ ಶ್ರೀ ಕರಣಾಚಾರ್ಯ ಸರ್. ಮೇಕ್ ಶೋರ್ ಈ ಎಪಿಸೋಡ್ನ ನೀವು ಸ್ಟಾರ್ಟಿಂಗಿಂದ ಕೊನೆ ತನಕ ನೋಡ್ತಾ ಇದ್ದೀರಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಇಡೀ ಕಾನ್ವರ್ಸೇಷನ್ ನಡೆಯುವಾಗ ಕರಣಾಚಾರ್ಯ ಸರ್ ಒಂದು ಆರ್ಟ್ನ ಮಾಡಿದ್ದಾರೆ, ಅದನ್ನು ನಾವು ಈ ಎಪಿಸೋಡ್ ಕೊನೆಯಲ್ಲಿ ರಿವೀಲ್ ಮಾಡಿದ್ದೀವಿ. ಆ ಆರ್ಟನ್ನು ಮೇನ್ ಪ್ರೊಫೆಷನ್ ಅಥವಾ ಕ್ರಿಯೇಟಿವಿಟಿ ಇನ್ವಾಲ್ವ್ ಆಗಿರೋ ಯಾವುದೇ ಕೆಲಸಗಳನ್ನ ಅವ್ರ ಮೇನ್ ಕೆರಿಯರ್ ಆಗಿ ತೊಗೋಬೇಕು ಅಂತ ಅನ್ನೋರಿಗೆ ಈ ಎಪಿಸೋಡಲ್ಲಿ ಏನಾದ್ರು ಒಂಚೂರು ಇನ್ಪುಟ್ಸ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಪರ್ಸ್ಪೆಕ್ಟಿವ್. ನಾವು ಇವತ್ತಿದ್ದೀವಿ ಮಲ್ಪೆಯಲ್ಲಿ. ನಮ್ಮ ಜೊತೆ ಇವತ್ತಿನ ಗೆಸ್ಟ್ ಇದ್ದಾರೆ, ಒಬ್ಬ ಸ್ಪೆಷಲ್ ಸೆಲೆಬ್ರಿಟಿ ಗೆಸ್ಟ್ ನಮ್ಮ ಶೋ ಅಲ್ಲಿ ಫಸ್ಟ್ ಟೈಮ್ ಬರ್ತಾ ಇರೋದು, ಕರಣಾಚಾರ್ಯ ಸರ್. ವೆಲ್ಕಮ್ ಟು ದ ಶೋ ಸರ್. ನಮಸ್ಕಾರ ಸರ್. ಸರ್, ವಿ ಆರ್ ಹಾನರ್ಡ್ ನಿಮ್ಮನ್ನ ನಮ್ಮ ಶೋ ಅಲ್ಲಿ ಕರ್ಸೋಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಿಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡೋಕ್ಕೆ ಒಪ್ಪಿರೋದೇ ನಮ್ಮ ಪುಣ್ಯ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತಿನ ಎಪಿಸೋಡ್ ಸ್ಪೆಷಾಲಿಟಿ ಏನು ಅಂದರೆ, ಸರ್ ಈ ಹೋಲ್ ಟಾಕ್ ಶೋಲಿ ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವರೊಂದು ಆರ್ಟ್ ವರ್ಕ್ನ ಮಾಡ್ತಾ ನಮ್ಮ ಜೊತೆ ಮಾತಾಡ್ತಾ ಹೋಗ್ತಾರೆ. ಸೊ ಇದೇ ಇವತ್ತಿನ ಎಪಿಸೋಡ್ನ ಸ್ಪೆಷಾಲಿಟಿ. ಸರ್, ಎಲ್ಲಿಂದ ಶುರು ಮಾಡೋಣ? ಐ ಥಿಂಕ್ ವಿ ನೋ ಯು ಆ್ಯಸ್ ಅನ್ ಆರ್ಟಿಸ್ಟ್ ಫಾರ್ ಓವರ್ ಅ ಲಾಸ್ಟ್ ಡೆಕೇಡ್ ಅಂತ ಹೇಳ್ಬೋದಾ? ಬಿಕಾಸ್ ನಿಮ್ಮದು ಬ್ರೇಕ್ ಥ್ರೂ ಆರ್ಟ್ ಜನರಿಗೆ ನಿಮ್ಮ ಬಗ್ಗೆ ಇನ್ನೂ ಹೆಚ್ಚು ಗೊತ್ತಾಗಿದ್ದು ನೀವು ಮಾಡಿದಂಥ ಐಕಾನಿಕ್ ಹನುಮಾನ್ ಪೇಂಟಿಂಗ್. ಸೊ ಅದಕ್ಕೆ ಇನ್ಸ್ಪಿರೇಷನ್ ಅಥವಾ ಅದು ಎಲ್ಲಿ ನಿಮಗೆ ಸ್ಪಾರ್ಕ್ ಆಯಿತು ಸರ್ ಈ ಥರ ಒಂದು ಮಾಡಬೇಕು ಅಂತ ಹೇಳಿ? ಅಂದರೆ ಅದು ಆ್ಯಕ್ಚುಲಿ ಮಾಡಿರೋದು 2015 ನಾನು ಕಾಸರಗೋಡಲ್ಲಿದ್ದೆ ಆ ಟೈಮಲ್ಲಿ. ಸೊ ಕುಂಬ್ಳೆ ಅಂತ ಒಂದು ಪ್ಲೇಸ್ ಇದೆ ಕಾಸರಗೋಡಲ್ಲಿ. ಸೊ ಅವರು ಪ್ರತಿ ವರ್ಷ ಗಣೇಶೋತ್ಸವ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಎಲ್ಲ ಇಯರ್ ಫ್ಲ್ಯಾಗ್ ಮಾಡ್ತಾಯಿದ್ರು, ಓಮ್ ಫ್ಲ್ಯಾಗ್ ಮಾಡ್ತಾಯಿದ್ರು. ಸೊ ಆ ಇಯರ್ ಏನೋ ಡಿಫ್ರೆಂಟ್ ಮಾಡಬೇಕಂತ ಯಾವುದಾದ್ರೂ ದೇವರ ಹನುಮಾನ್ ಇಲ್ಲಾಂದರೆ ರಾಮ ಆ ಥರದ್ದು ಏನಾದರೂ ಫ್ಲ್ಯಾಗಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು. ಸೊ ಅಷ್ಟು ನನ್ನ ಫ್ರೆಂಡ್ ಸರ್ಕಲ್ ಅವರೆಲ್ಲರೂ ಕಸಿನ್ಸ್ ಎಲ್ಲರೂ ಇದ್ದರು ಗ್ರೂಪಲ್ಲಿ. ಸೊ ಅದಕ್ಕೆ ಒಂದು ಹನುಮಾನ್ ಟ್ರೈ ಮಾಡೋಣ ಅಂತ. ಸೊ ಆ ಟೈಮಲ್ಲಿ ಶಿವಾಜಿದು ಒಂದು ಫ್ಲ್ಯಾಗ್ ಇತ್ತು. ಸೊ ಆ ಥರ ಏನಾದರೂ ಮಾಡ್ಬೋದು ಅಂತ. ಸೊ ಹನುಮಾನ್ ಸುಮ್ಮನೆ ರಫಾಗಿ ಸ್ಕೆಚ್ ಮಾಡಿ ಒಂದು ಹಾಫ್ ಆನ್ ಅವರ್ ಏನೋ ಮಾಡಿರಬೇಕು. ಸೊ ಅದು ಮಾಡಿ ಕಳಿಸ್ಕೊಟ್ಟಿದ್ದೆ ಅವರಿಗೆ. ಏನು ವಾಟರ್ ಮಾರ್ಕ್ ಅದು ಏನಿರಲಿಲ್ಲ, ಸುಮ್ಮನೆ ನಮ್ಮದೇ ಹುಡುಗರಲ್ಲ ಫ್ರೆಂಡ್ಸ್ ಅಲ್ಲ ಅಂತ ಕಳಿಸ್ಕೊಟ್ಟಿದ್ದೆ. ಸೊ ಕಳಿಸಿ ಅದು ಹಂಗೆ ಆಯ್ತದು. ಅವರೇನು ಫ್ಲ್ಯಾಗ್ ಮಾಡಿದರು, ಫ್ಲ್ಯಾಗಲ್ಲಿ ಪೇಂಟ್ ಮಾಡಿದರು, ಬಿಟ್ಟರು. ಮತ್ತೊಂದು ತಿಂಗಳು ಕಳೆದು ನಂದು ಮದುವೆ ಆಗಿರಲಿಲ್ಲ ಆ ಟೈಮ್. ನಂದು ಫಿಯಾನ್ಸಿ ಬೆಂಗಳೂರವರು. ಸೊ ಅವಳು ಫೋಟೋಸ್ ಕಳಿಸ್ತಾ ಇದ್ಲು. ಅಲ್ಲಿ ಹೋಗೋ ಗಾಡಿಗಳ ಹಿಂದೆ ಸ್ಟಿಕ್ಕರ್ಸು ಬೈಕಲ್ಲಿ ಕಾರಲ್ಲೆಲ್ಲ ಹಾಕಿ
ಅಂದರೆ ಅವ್ರು ಫೋಟೋಸ್ ಕಳಿಸ್ತಾ ಇದ್ರು ನನಗೆ, ಈ ಥರ ಕಾಣಿಸ್ತಾ ಇದೆ ಇಲ್ಲೆಲ್ಲ ಹನುಮಾನ್ ಅಂತ. ಸೊ ಆವಾಗ ಅಂದರೆ ಶಾಕ್ ಆಯಿತು, ಅಂದರೆ ಇಲ್ಲಿ ಮಾಡಿರ್ದಂಗೆ ಅಲ್ಲಿ ರೀಚ್ ಆಯಿತು. ಸೊ ಗೊತ್ತಾಯ್ತು ಯಾರ್ಯಾರು ಫೇಸ್ಬುಕ್ಕಲ್ಲಿ ಅಲ್ಲಲ್ಲಿ ಅಂದರೆ ಅಪ್ಲೋಡ್ ಮಾಡಿ ಅದೇ ಶೇರ್ ಮಾಡ್ತಿದ್ರು ಎಲ್ಲ ಕಡೆ. ಸೊ ಗೊತ್ತಾಯ್ತು ಅಂದರೆ ಸ್ಪೀಡಾಗಿ ವೈರಲ್ ಆಗಿದೆ ಅದು ಆ ಟೈಮಲ್ಲಿ. ಸೊ ಖುಷಿ ಆಗ್ತಿತ್ತು ನೋಡ್ಬೇಕಿತ್ತು, ಅಂದರೆ ನಮ್ಮದು ಆರ್ಟ್ ವರ್ಕ್ ಎಲ್ಲ ಕಡೆ ಶೇರ್ ಮಾಡ್ತಿದ್ದಾರೆ ಅಂತ. ಇನ್ಫ್ಯಾಕ್ಟ್ ನಾನು 2015 ಅಂತ ಹೇಳಿದ್ರೆ ನಾನು ಅವಾಗಿನ PU ಜಾಯ್ನ್ ಆಗಿದ್ದೆ ಅಷ್ಟೇ. ನೀವು ಚಿಕ್ಕವರು. ಸೊ ಬೆಂಗಳೂರಲ್ಲಿ ಸುಮಾರು ಕಡೆ ಫಸ್ಟ್ ಈ ಆಟೋಗಳ ಮೇಲೆ ನೋಡಕ್ ಸ್ಟಾರ್ಟ್ ಮಾಡಿದ್ವಿ, ಆಟೋ ಹಿಂದ್ಗಡೆ. ಅದಾದ್ಮೇಲೆ ಬೈಕ್ ಇಂದು ಫ್ರಂಟ್ ವಿಂಡ್ಶೀಲ್ಡ್ಗೆ ಕರೆಕ್ಟ್ ಆಗಿ ಕಟ್ ಮಾಡಿಸಿ ನೀಟಾಗಿ ಹಾಕ್ತಾ ಇದ್ರು. ಸೊ ಅದೆಲ್ಲ ಆಗಿ ಒಂದು ಸ್ವಲ್ಪ ವರ್ಷ ಆದಮೇಲೆ ನನಗೆ ಅವಾಗಿನ PU ಟೈಮಲ್ಲೇನೋ ನಾನು ಇನ್ಸ್ಟಾಗ್ರಾಮ್ ಫಸ್ಟ್ ಕ್ರಿಯೇಟ್ ಮಾಡಿದ್ದು. ಆವಾಗ ನಿಮ್ಮ ಅಕೌಂಟ್ ನನಗೆ ನೋಡಿದ್ದೆ, ಅದರಲ್ಲಿ ನೀವು ರೀಕ್ರಿಯೇಷನ್ ಫೋಟೋಸ್ ಮಾಡ್ತಾ ಇದ್ರಲ್ಲ, ಯಾವುದೋ ಒಂದು ಫೋಟೋನ ರೀಕ್ರಿಯೇಟ್ ಮಾಡಿದ್ರೆ ಆವಾಗ ಗೊತ್ತಾಯ್ತು, ಓಕೆ ಯು ಆರ್ ದ ಸೇಮ್ ಪರ್ಸನ್ ಹೂ ಡಿಡ್ ದಟ್ ಆರ್ಟ್ ವರ್ಕ್ ಆಸ್ ವೆಲ್ ಅಂತ. ಸೊ ಇವತ್ತು ನಿಮ್ಮ ಜೊತೆ ಈ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ಒಂಥರ ಹಾನರ್ ಅನ್ಸುತ್ತೆ. ಏನಿಲ್ಲ ಸರ್, ಸುಮ್ಮನೆ. ಸರ್ ಈಗ ಕಮಿಂಗ್ ಬ್ಯಾಕ್ ಟು ಆರ್ಟ್ ಜರ್ನಿ ಸರ್, ವಾಟ್ ಮೇಡ್ ಯು ಬಿಕಮ್ ಅನ್ ಆರ್ಟಿಸ್ಟ್ ಹೂ ಯು ಆರ್ ಟುಡೇ ಸರ್? ಅಂದರೆ ನಿಮಗೆ ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಇದಕ್ಕೆ ಆರ್ಟ್ನ ಮೇನ್ ಕೆರಿಯರ್ ಆಗಿ ತೊಗೋಬೇಕು ಅನ್ನೋದಕ್ಕೆ? ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿಲ್ಲ ಸರ್ ಇವಾಗ, ಅಂದರೆ ಆನ್ ದ ವೇ ಆಗಬೇಕು ಅಂತ ಆಸೆ ಇದೆ ನನಗೆ. ಸೊ ಅದಕ್ಕೆ ಟ್ರೈ ಮಾಡ್ತಿರೋದು ಇವಾಗೆಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿಕೊಂಡು. ಸೊ ಅದು ಇನ್ಸ್ಪೈರ್ ಆಗಿರೋದು ನನ್ನದು ತಾತ, ಅವರ ಅಂದರೆ ಅಮ್ಮಂದು ಅಪ್ಪ, ಅವರ ಅಣ್ಣ ತಮ್ಮಂದಿರು ಅವರೆಲ್ಲರೂ ಆರ್ಟಿಸ್ಟ್. ಸೊ ನಾನು ಚಿಕ್ಕದಿರಬೇಕಿದ್ರೆ ಅವರು ರಾಘವೇಂದ್ರ ಡ್ರಾಯಿಂಗ್ ಮಾಡೋದು ಆಗಲಿ, ಮತ್ತು ಇದು ಶೇಷ, ಶಯನ, ವಿಷ್ಣು ಮತ್ತು ಲಕ್ಷ್ಮಿ, ಆ ಥರ ತುಂಬ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರೆ. ಸೊ ಅದು ನೋಡಿ ಮೇ ಬಿ ಆಗಿರ್ಬೋದು, ಇನ್ಸ್ಪೈರ್ ಆಗಿದೆ ತುಂಬ ಮೊದಲು. ಸೊ ಅದರಿಂದ ಇವಾಗ ಜಾಸ್ತಿ ಅಂದರೆ ನಾನು ಇದೇ ಮೈಥಾಲಜಿ, ನಮ್ಮ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಹೌದು. ಸೊ ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಆಗಿರೋದು ಮೇ ಬಿ ಅದರಿಂದ ಆಗಿತ್ತು ಅಷ್ಟೇ. ಸೊ ಸರ್, ನೀವು ಹೇಳ್ದಂಗೆ ಚಿಕ್ಕ ವಯಸ್ಸಿಂದ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಬ್ಬರು, ನಿಮ್ಮ ಫ್ಯಾಮಿಲಿಯವರೆಲ್ಲ ಆರ್ಟಿಸ್ಟಿಕ್ ಹಿಸ್ಟ್ರಿ ಇರೋದ್ರಿಂದ ನಿಮಗೆ ಎಲ್ಲೋ ಒಂದು ಕಡೆ ಪ್ರಾಪರ್ ವೇಲಿ ಡೆಪಿಕ್ಟ್ ಮಾಡ್ತೀರಾ ನೀವು ಯಾವುದೇ ಒಂದು ದೇವಿ ಅಥವಾ ದೇವತಾನ ಕರೆಕ್ಟಾಗಿ ಆ ಎಕ್ಸ್ಪ್ಲನೇಷನಲ್ಲಿ ಏನಿರುತ್ತೋ ಅದ್ರ ಪ್ರಕಾರ ಮಾಡ್ತೀರಾ. ಸೊ ಇದು ನಿಮಗೆ ತುಂಬ ಡೀಟೇಲಿಂಗ್ ಆಗಿ ಹೋಗೋಕ್ಕೆ ಕಾರಣ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ತಾಯಿ ಮಾಡ್ತಿದ್ದ ಆರ್ಟ್ ವರ್ಕೆ ಕಾರಣ ಅಂತ ಹೇಳ್ಬೋದಾ? ಹಾಂ, ಅದೂ ಹೌದು. ಬಟ್ ಜಾಸ್ತಿ ಕತೆಗಳು ಕೇಳ್ತಾ ಇದ್ದೆ. ಇವಾಗ ಮೊದಲು TV ನೋಡಬೇಕಿದ್ರೆ TVಯಲ್ಲೂ ಅದೇ ಬರ್ತಾ ಇರೋದು ಯಾವಾಗಲೂ, ಓಂ ನಮಃ ಶಿವಾಯ. ನಮ್ಮದು ಆ ಟೈಮಲ್ಲಿ ನಿಮಗೆ ಗೊತ್ತಿಲ್ಲ, ನೀವು ಚಿಕ್ಕವರಿದ್ದಿರ್ಬೋದು ಅವಾಗ. ಓಂ ನಮಃ ಶಿವಾಯ ಅಂತ ಸೀರಿಯಲ್ ಬರ್ತಾಯಿತ್ತು. ಓಕೆ. ಆಮೇಲೆ ಕೃಷ್ಣ, ಅದು ಮಹಾಭಾರತ. ಸೊ ಅದೆಲ್ಲ ಜಾಸ್ತಿ ನೋಡ್ತಾ ಇದ್ದೆ. ಸೊ ಅದರಿಂದನೂ ಜಾಸ್ತಿ ಇನ್ಸ್ಪೈರ್ ಆಗಿರ್ಬೋದು ಮೇ ಬಿ. ಸೊ ಆ ಟೈಮಲ್ಲೆಲ್ಲ ನೋಡಿ ನೆನ್ಪಿಟ್ಕೊಳ್ತಿದ್ವಿ, ಅಂದರೆ ಗೂಗಲ್ ಮಾಡೋಕ್ಕೇನು ಬರ್ತಿರ್ಲಿಲ್ಲ ಈ ರೆಫರೆನ್ಸ್ ನೋಡಬೇಕಿದ್ರೆ. ಸೊ ಅದೆಲ್ಲ ನೆನ್ಪಿಟ್ಟು ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ ಮೊದಲು. ಆ್ಯಂಡ್ ನೀವು ಹೇಳ್ತಾ ಇದ್ರಿ ಸೀರಿಯಲ್ಸ್ ಅಥವಾ ನಿಮಗೆ ಕೇಳ್ತಿರುವಂಥ ಕಥೆಯಲ್ಲಿ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಮಾಡ್ತಾ ಇದ್ರಿ ಅಂತ. ಆ್ಯಂಡ್ ನೀವು ತುಂಬ ಒಳ್ಳೆಯ ಪಾಯಿಂಟ್ ಹೇಳಿದ್ರಿ ದಟ್ ಆ ಟೈಮಲ್ಲಿ ಗೂಗಲ್ ರೆಫರೆನ್ಸ್ ಹುಡುಕೋಕ್ಕೆ ಏನಿರಲಿಲ್ಲ. ಸೊ ನಿಮ್ಮಲ್ಲಿ ಆ ಫೋಟೋಗ್ರಫಿಕ್ ಮೆಮೊರಿ ಅನ್ನೋದೇನಾದ್ರು ಇತ್ತು, ಸೊ ಅದರಿಂದ ನಿಮ್ಗೆ ಅದು ಹೆಲ್ಪ್ ಆಗಿದೆ ಅನ್ನೋದೇನೋ ಹೇಳ್ತೀರಾ ಆ ಥರ, ಅಥವಾ ಹೇಗೆ? ನಿಜವಾಗ್ಲೂ ಅಂದರೆ ಇವಾಗ ಮೊದಲು ಅದು ಹೇಳಿದ್ನಲ್ಲ, ಎಲ್ಲಾದ್ರೂ ನೋಡಿದರೆ ನೆನ್ಪಿಟ್ಕೊಂಡು ಮಾಡ್ತಾಯಿದ್ವಿ. ಇವಾಗನೂ ಮಾಡ್ಬೋದು ಆ ಥರ, ಬಟ್ ಟೈಮ್ ಇಲ್ಲ ಇವಾಗ. ಕೂಡಲಾಗಬೇಕು. ಇವಾಗ ಒಂದು ಯಾವುದಾದ್ರದ್ದು ಡಿಫ್ರೆಂಟ್ ಆಗಿರೋ ಪೇಂಟಿಂಗ್ ಬೇಕು ಅಂತಂದರೆ ಫಸ್ಟಿಗೆ ನಾವು ಗೊತ್ತಿರುತ್ತೆ ನಮಗೆ ಏನು ಬೇಕಾಗಿರೋದು ಅವರಿಗೆ ಅಂತ, ಆದರೂ ಸುಮ್ಮನೆ ಒಂದು ಗೂಗಲ್ ಮಾಡಿ ನೋಡ್ತೀವಿ ಯಾರಾದರೂ ಮಾಡಿರೋದಿದೆಯಾ, ರೆಫರ್ ಮಾಡ್ಬೋದು ಅಂತ. ಬಟ್ ಇಲ್ಲ ಅಂದರೆ ಅಷ್ಟೂ ಯಾರಿಗಾದ್ರೂ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಸೊ ನಮ್ಮದೇ ಇಮ್ಯಾಜಿನರಿ ಆರ್ಟ್ ವರ್ಕ್ಸೇ ಮಾಡ್ತೀವಿ. ಸೊ ಹೌದು, ಬೇರೆ ಹೇಳ್ಬೋದು ಅದಕ್ಕೆ. ಹೌದು, ಅಷ್ಟೇ. ಬ್ಯೂಟಿಫುಲಿ ಸೆಟ್ ಸರ್. ಸರ್ ಆಮೇಲೆ ಯು ಆರ್ ನೋನ್ ಫಾರ್ ಯರ್ ರೀಕ್ರಿಯೇಷನಲ್ ಆರ್ಟ್ ವರ್ಕ್ಸ್ ಅಂತ ಯಾರು ಒಂದು ಇಮೇಜ್ ಕಳಿಸಿರ್ತಾರೆ, ಪ್ರಾಬ್ಲಿ ಎಕ್ಸ್ಪೈರ್ ಆಗಿರೋರು ಆರ್ ತುಂಬ ಚಿಕ್ಕ ಮಗುವೆ ಹುಟ್ಟಿರೋ ಮಗು ಅಂತ ಇಮೇಜ್ ಕಳಿಸ್ಬಿಟ್ಟು ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಸೊ ಆನ್ ಆನ್ ಆ್ಯಾವ್ರೇಜ್ ನಿಮಗೆ ಪರ್ ಡೇಗೆ ಎಷ್ಟು ಆ ಥರ ರಿಕ್ವೆಸ್ಟ್ ಬರ್ಬೋದು ಸರ್? ಅದು ಹೇಳೋಕ್ಕಾಗಲ್ಲ ಯಾವ ಥರ ಅಂತ. ಇವಾಗ ಒಂದು ಆರ್ಟ್ ವರ್ಕ್ ಮಾಡಿ ಅಪ್ಲೋಡ್ ಮಾಡಿದರೆ ಆ ದಿನ ಒಂದು 100+ ಅಂದರೆ 120-125 ಆ ಥರ ಬರುತ್ತೆ ಒಂದಿನ. ಸೊ ಏನೋ
ಏನು ಅಪ್ಲೋಡ್ ಮಾಡಿದೆ ಸುಮ್ಮನೆ ಒಂದು 2-3 ದಿನ ಹಂಗೆ ಬಿಟ್ಟಿದ್ರೆ ಕಮ್ಮಿ ಆಗ್ತಾ ಬರುತ್ತೆ, ಒಂದು 20, 10 ಆ ಥರ ಆಗುತ್ತೆ. ಏನಾದ್ರು ಅಪ್ಲೋಡ್ ಮಾಡಿದ ಆ ದಿನ ಅಂತೂ ಹೇಳೋದು ಬೇಡ. ಇವಾಗ ರೀಸೆಂಟಾಗಿ ಮಾಡಿದ್ನಲ್ಲ ರಾಧಾಕೃಷ್ಣ, ಸೊ ಅದು ಅಪ್ಲೋಡ್ ಮಾಡಿದ್ದ ದಿನ ಅಂತೂ ಅಯ್ಯೋ ನನಗೂ ನನ್ನ ವೈಫ್ಗೂ ರಿಪ್ಲೈ ಮಾಡಿ ಸಾಕಾಗೋಗಿದೆ. ಫುಲ್ ಒಂದು ದಿನ ಕೇಳ್ತಾರೆ, ಹಾಯ್ ಅಂತ ಕಳಿಸ್ತಾರೆ, ಏನಂತ ಹೇಳಲ್ಲ ಯಾರು. ಅಂದರೆ ಈ ಥರ ರಿಕ್ವೈರ್ಮೆಂಟ್ ಬೇಕು ನನಗೆ, ಹಾಯ್ ಅಂತ ಕಳಿಸಿರೋರೇ ಒಂದು 200 ಜನ ಇರ್ತಾರೆ. ಓಕೆ. ಮತ್ತು ರಿಕ್ವೈರ್ಮೆಂಟ್ ಕೇಳಿರೋರು ಒಂದು 300 ಜನ ಇರ್ತಾರೆ. ಓಕೆ. ನಾನು ಎಲ್ರಿಗೂ ಪ್ಲೀಸ್ ಕಾಂಟ್ಯಾಕ್ಟ್ ಪೂಜಾ ಅಂತ ಎಲ್ರಿಗೂ ಕಳಿಸ್ತಾ ಇದ್ದೆ. ಅವಳು ಆ ದಿನ ಫುಲ್ ನೋಡಿ ರಾತ್ರಿ ತಲೆ ಹಾಳಾಗಿ ಹೊರಗೆ ಹೋಗಿ ಸ್ವಲ್ಪ ಬೀಚ್ ಹತ್ರ ಹೋಗಿ ಸ್ವಲ್ಪ ಆರಾಮ ಮಾಡ್ಕೊಂಡು ಬಂದ್ವಿ. ಆ ದಿನ ರಾತ್ರಿ ಇಡೀ ದಿನ ಫುಲ್ ರಿಪ್ಲೈ ಎಲ್ರಿಗೂ ಮೆಸೇಜ್ ಮಾಡಿ ಸಾಕಾಗೋಗಿದೆ. ಸರ್, ನಿಮಗೆ ಯಾವ್ದಾದ್ರು ಒಂದು ಮೆಮೊರಿಯಬಲ್ ಆರ್ಟ್ ವರ್ಕ್ ನೀವು ಮಾಡಿರೋ ಇವತ್ತಿನವರೆಗೂ ರಿಕ್ರಿಯೇಷನಲ್ ಆರ್ಟ್ ವರ್ಕ್ಸಲ್ಲಿ ಯಾವ್ದಾದ್ರು ಒಂದು ಸ್ಪೆಸಿಫೈ ಮಾಡಂಗೆ ಹೇಳಿದ್ರೆ ನಿಮ್ಮ ತಲೆಯಲ್ಲಿ ಅದು ಇಂಪ್ಯಾಕ್ಟ್ಫುಲ್ ಆಗಿ ಕೂತಿದೆ ಅಂದಂಗಿದ್ರೆ ಯಾವ್ದ್ರ? ನನಗೆ ಅಂದರೆ ನೆನಪಿರೋದು ಒಂದೇ, ಫಸ್ಟ್ ಮಾಡಿರೋದು. ಒಬ್ಬರು ಒಂದು ಕ್ಲೌಡ್ ಫೋಟೋ ಕಳಿಸಿದ್ರು, ಸೊ ಅದರಲ್ಲಿ ಗಣಪತಿ ಕಾಣಿಸ್ತಾ ಇದೆ ಅಂತ. ಸೊ ಅದು ಬಂದು ಸ್ಟಾರ್ಟ್ ಮಾಡಿರೋದು ಗಣಪತಿಯಿಂದ. ಅಂದರೆ ಸುಮ್ಮನೆ ನನಗೆ ಗೊತ್ತಿರಲಿಲ್ಲ ಇದು ಈ ಥರ ವೈರಲ್ ಆಗುತ್ತೆ ಅಂತ. ಸುಮ್ಮನೆ ಏನೋ ಫೋಟೋ ಕಳಿಸಿದ್ರೆ ಸ್ವಲ್ಪ ಗಣಪತಿ ಥರ ಇದೆ, ಇದನ್ನೊಂದು ಸ್ವಲ್ಪ ಡೀಟೇಲ್ ಮಾಡ್ಬೋದಾ ಅಂತ. ಸೊ ಅದು ಇಟ್ಟು ಡಿಜಿಟಲ್ಲಿ ಗಣಪತಿ ಇರೋ ಥರ ಮಾಡಿದ್ದೆ. ಸೊ ಅದು ಫಸ್ಟ್ ಆರ್ಟ್ ವರ್ಕ್ ಅಂದರೆ ರೀಕ್ರಿಯೇಟ್ ಮಾಡಿದ್ದು. ಅದು ತುಂಬ ವೈರಲ್ ಆಗಿತ್ತು ಆ ಟೈಮಲ್ಲಿ. ಅದರಿಂದ ನಂತರ ಎಲ್ಲರೂ ಸ್ಟಾರ್ಟ್ ಮಾಡಿದರು ಕೇಳೋಕ್ಕೆ. ಆ್ಯಂಡ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನೀವು ಐ ಥಿಂಕ್ ಲಾಕ್ಡೌನ್ ಟೈಮಲ್ಲಿ ಅನಿಸುತ್ತೆ ಸ್ವಲ್ಪ ಫನಿಯರ್ ರಿಕ್ರಿಯೇಷನಲ್ ವರ್ಕ್ಸು ಮಾಡ್ತಾ ಇದ್ರಿ. ಹೌದು. ಯಾರು ನಿಮಗೆ ತರಲೆ ಥರ ಫೋಟೋ ಕಳಿಸಿ? ಅಯ್ಯೋ, ಅದು ತಲೆ ಹಾಳಾಗಿ ಮಾಡಿರೋದು ಅದು. ಯಾಕೆಂದರೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತಲ್ವಾ. ಓಕೆ. ಸೊ ಎಲ್ರಿಗೂ ಅಂದರೆ ಕಷ್ಟ, ತುಂಬ ರಿಪ್ಲೈ ಮಾಡ್ಲಿಕ್ಕೆ ಕಷ್ಟ ಎಲ್ರಿಗೆ. ಸೊ ಕೆಲವರೆಲ್ಲ ಸುಮ್ಮನೆ ತಮಾಷೆಗೆ ಮಾಡ್ತಿದ್ರು. ಅಂದರೆ ಇವು ಏನು ಕೇಳಿದ್ರು ಮಾಡ್ತಾನಲ್ಲ ಇವನು, ಸೊ ನೋಡೋಣ ಇವನು ಕಳಿಸಿ ಇದನ್ನು ಮಾಡ್ತಾನೆ ಇಲ್ವ ನೋಡೋಣ ಅಂತ. ನಿಮ್ಮ ಸ್ಕಿಲ್ ಟೆಸ್ಟ್ ಮಾಡೋಕ್ಕೆ ಅನ್ಸುತ್ತೆ ಇರ್ಬೋದು. ಸೊ ಆ ಟೈಮಲ್ಲಿ ಯಾರ್ಯಾರ್ದು ಫೋಟೋ ಕಳಿಸಿ ಏನೇನೋ ಆಗಿದೆ ಚೆಕ್ ಮಾಡಿ ಒಂದ್ಸರಿ ಸರ್. ಐ ಥಿಂಕ್ ಅದರಲ್ಲಿ ದ ಮೋಸ್ಟ್ ಫನಿಯೆಸ್ಟ್ ಒನ್ ವಾಸ್ ಯಾರೋ ಒಬ್ಬ ಫಾರಿನರ್ ಅನ್ಸುತ್ತೆ, ಹೀಗೆ ಕೂತಿರೋದು ಏನೋ ಕಳಿಸಿದ್ರು ಅನ್ಸುತ್ತೆ. ಆ್ಯಂಡ್ ಯಾರೋ ಒಬ್ರು ಸೆಲೆಬ್ರಿಟಿ ಫೋಟೋನ ನಿಮಗೆ ಕಳಿಸ್ಬಿಟ್ಟು ಇವ್ರ ಜೊತೆಗೆ ನನ್ನ ಫೋಟೋ ಮಾಡಿ ನೀವು ಅಣ್ಣ ತಂಗಿ ಥರ ಮಾಡಿಬಿಟ್ಟು ಅದನ್ನು ಹಾಕಿದ್ರು. ಅದು ನೋಡಿದ್ರ? ಐ ಥಿಂಕ್ ಇದು ಲಾಕ್ಡೌನ್ ಟೈಮಲ್ಲಿ ಅದು ಒಂದು ಹೌದು, ಕೆಲವೊಂದೆಲ್ಲ ವೈರಲ್ ಆಗಿತ್ತು. ಅದು ಕೆಲವೊಮ್ಮೆ ಆ ಥರ ಆಗುತ್ತೆ. ಅಂದರೆ ಯಾವಾಗಲೂ ಒಂದೇ ಥರ ಮಾಡ್ತಾ ಇದ್ದಲ್ಲ ಆರ್ಟ್ ವರ್ಕು. ಸೊ ಕೆಲವೊಮ್ಮೆ ಈ ಥರ ಬರಬೇಕಿದ್ರೆ ನೋಡೋಣ ನೋಡಿ ಏನಾಗುತ್ತೆ ಅಂತ, ರೆಸ್ಪಾನ್ಸ್ ಹೆಂಗಿರುತ್ತೆ ನೋಡೋಣ ಅಂತ. ಸೂಪರ್ ಸರ್. ಆ್ಯಂಡ್ ಸರ್, ನೀವು ಯಾವುದೇ ಆರ್ಟ್ ವರ್ಕ್ ಮಾಡಿದ್ರು ಯು ಹ್ಯಾವ್ ಅ ಗ್ಲೋಬಲ್ ಆಡಿಯನ್ಸ್ ಅಂತ ಹೇಳ್ಬೋದು ಈಗ ರೀಸೆಂಟಾಗಿ. ಬಟ್ ಸ್ಟಿಲ್ ನೀವು ಎಲ್ಲೂ ನಿಮ್ಮ ರೂಟ್ಸ್ನ ಮರಿದೆ ನಿಮ್ಮ ಆರ್ಟ್ ವರ್ಕಲ್ಲಿ ನೀವು ಅದನ್ನು ತುಂಬ ಚೆನ್ನಾಗಿ ಡೆಪಿಕ್ಟ್ ಮಾಡ್ತೀರಾ. ಇದನ್ನು ನೀವು ಪ್ರತಿ ಸಲ ಫಾಲೋ ಮಾಡ್ಬೇಕಾದ್ರೆ ತಲೆಯಲ್ಲೇನಾದ್ರು ಒಂದು ಸ್ಪೆಸಿಫಿಕ್ ಆಗಿ ಅನ್ಕೊಂಡು ಮಾಡೋದ, ಅಥವಾ ಅದು ಇಟ್ ಕಮ್ಸ್ ವಿತ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಆರ್ಟ್ ಸರ್? ಆ ಥರ ಹೇಳ್ಬೋದು. ಅಂದರೆ ಮಾಡಬೇಕಿದ್ರೆ ಬರುತ್ತೆ ಅದು ಆಟೋಮ್ಯಾಟಿಕಲಿ. ಅಂದರೆ ಕಥೆಗಳು ಗೊತ್ತಿರೋ ಕಾರಣ. ಇವಾಗ ಏನೋ ಕೃಷ್ಣ ರಾಧೆದು ಗೊತ್ತಲ್ವ? ಹೌದು. ಅದು ದನಗಳಿರುತ್ತೆ, ನವಿಲುಗಳಿರುತ್ತೆ, ಗಾರ್ಡನ್ಸ್ ಇರುತ್ತೆ. ಸೊ ಅದು ಆಟೋಮೆಟಿಕ್ ಬರುತ್ತೆ ತಲೆಗೆ. ಸೊ ಇವಾಗಿದ್ದು ನಾವು ತುಂಬ ಆರ್ಟ್ ವರ್ಕ್ಸ್ ನೋಡಿದ್ದೀವಿ ಅಲ್ಲಿ ಇಲ್ಲಿ. ಇವಾಗ AI ಬಂದಿದೆ, ಸೊ ಅದೆಲ್ಲ ನಾವು ನೋಡಿರ್ತೀವಲ್ಲ. ಸೊ ಕೃಷ್ಣ ರಾಧೆ ಬೇಕು ಅಂತ ಯಾರಾದರೂ ಕೇಳಿದರೆ ಆಟೋಮೆಟಿಕ್ ಬರುತ್ತೆ, ದನಗಳು ಬೇಕು, ಗಾರ್ಡನ್ಸ್ ಬೇಕಂತ. ಸೊ ಅದು ಕ್ರಿಯೇಟ್ ಮಾಡಿದ ಮೇಲೆ ನೋಡಬೇಕಿದ್ರೆ ಅದೊಂದು ಎಲ್ರಿಗೂ ಅದು ವಾವ್ ಅಂತ ಅನಿಸುತ್ತೆ. ಬಟ್ ಸರ್, ಐ ಥಿಂಕ್ ನಿಮ್ಮದು ನಾನು ಏನು ನೋಡಿರೋದು ಅಂದರೆ ನಿಮ್ಮ ಡಿಜಿಟಲ್ ಆರ್ಟ್ ವರ್ಕ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ನೀವು ಅದೊಂದು ಗ್ಲೋ ಮೇಂಟೈನ್ ಮಾಡ್ತೀರ. ಲೈಟ್ಸ್ ಜೊತೆಗೆ ಆ್ಯಂಡ್ ಶ್ಯಾಡೋ ಜೊತೆಗೆ ತುಂಬ ಚೆನ್ನಾಗಿ ಆಟ ಆಡಿರ್ತೀರ. ಐ ಥಿಂಕ್ ಇದು ನನ್ನ ಎಷ್ಟು ಜನ ನೋಟಿಸ್ ಮಾಡಿದಾರೋ ಗೊತ್ತಿಲ್ಲ. ಬಿಕಾಸ್ ಒಂದು ಸ್ಪೆಸಿಫಿಕ್ ಡಿಜಿಟಲ್ ಆರ್ಟ್ ನೋಡಿದ ತಕ್ಷಣ ಹೇಳ್ಬೋದು, ಓಕೆ ಇದು ಕರಣಾಚಾರ್ಯ ಸರ್ ಮಾಡಿರೋದು ಅಂತ ಹೇಳಿ. ನನಗೆ ಅಂದರೆ ಲೈಟಿಂಗ್ ಅಂದರೆ ತುಂಬ ಅಂದರೆ ಇದ್ರೆ ಚೆನ್ನಾಗಿರ್ಬೋದು ಅಂತ ಪೇಂಟಿಂಗಲ್ಲಿ. ಮೊದಲು ಮಾಡ್ತಾ ಇರಲಿಲ್ಲ ಆ ಥರ, ನಾರ್ಮಲ್ ಪೇಂಟಿಂಗ್ಸ್ ಮಾಡ್ತಾ ಇದ್ದೆ. ಸೊ ಇವಾಗ ನಿಮ್ಮ ಹಿಂದ್ಗಡೆ ಇದೆಯಲ್ವ ಪೇಂಟಿಂಗ್, ಇದ್ರಲ್ಲಿ ಆ ಥರ ಏನು ಗ್ಲೋ ಏನು ಬಂದಿದೆ, ತುಂಬ ಮೊದಲು ಮಾಡಿರೋದು, ಅದಕ್ಕೆ ನಾನು ಮೊದಲು ಮಾಡಿದ್ದು. ಸೊ ಅದಾದಮೇಲೆ ಬೇರೆ ಕಂಪ್ನೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಸೊ ಬೈಜೂಸರೆಲ್ಲ ಕೆಲಸ ಮಾಡಬೇಕಿದ್ರೆ ಅಲ್ಲಿ ಮಾಡ್ತಿರೋ ಆರ್ಟ್ ವರ್ಕ್ ಒಂದು ಸ್ವಲ್ಪ ಸಿಮಿಲರ್. ಅಂದರೆ ಸ್ವಲ್ಪ ಗ್ಲೋ ಲೈಟಿಂಗ್ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನಾವಲ್ಲಿ.
ಓಕೆ. ಸೊ ಅದು 3 ವರ್ಷ ಕೆಲಸ ಮಾಡಿರೋ ಕಾರಣ ಸ್ವಲ್ಪ ಇದಾಯ್ತು ಅಲ್ಲಿ. ಸೂಪರ್ ಸರ್. ಸರ್ ಚಾಲೆಂಜಸ್ ಅಂತ ಬಂದಾಗ ಸರ್ ನೀವು ಯಾವ ಚಾಲೆಂಜಸ್ನ ಫೇಸ್ ಮಾಡ್ತೀರಾ ಸರ್? ಈಗ ಒಂದು ಆರ್ಟ್ ವರ್ಕ್ ಮಾಡ್ಬೇಕಾದ್ರೆ ಅಥವಾ ಈಗ ನಿಮಗೆ ಕ್ರಿಯೇಟಿವ್ ಥಿಂಕಿಂಗ್ಗೆ ಅಂತ ಬಂದಾಗ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀರಾ ಸರ್ ನೀವು? ಚಾಲೆಂಜಸ್ ಅಂತ ಹೇಳಿದ್ರೆ ಯಾವ ಥರ ಅಂತ ಕೇಳ್ತೀವಿ ಸರ್? ಅಂದರೆ ಈಗ ನಿಮಗೆ ಗೊತ್ತು AI ಇನ್ಫ್ಲೂಯೆನ್ಸ್ ಎಲ್ಲ ಬಂದಾಗಿದೆ. ಈಗ ಒಂದು ಆರ್ಟ್ ವರ್ಕ್ ನೀವು ಮಾಡಬೇಕು ಅಂತ ಕೂತ್ರೆ ಯು ವಿಲ್ ಗೆಟ್ ಥೌಸಂಡ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ರೆಫರೆನ್ಸಸ್. ಈ ಥರ ಚಾಲೆಂಜಸ್ಸು, ಅಥವಾ ನಿಮ್ಮ ತಲೆಯಲ್ಲಿ ಏನೋ ಒಂದು ಇರುತ್ತೆ, ನಿಮ್ಗೆ ಅದು ಪ್ರಾಪರಾಗಿ ಅಲ್ಲಿ ಡೆಪಿಕ್ಟ್ ಮಾಡೋಕ್ಕೆ ಬರ್ತಿರಲ್ಲ, ಅವಾಗ ನೀವು ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತೀರಾ ಅಂತ? ಸೊ ಚಾಲೆಂಜಸ್ ಅಂದರೆ ನಾವು ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ಬೇರೆ ಥರ ಇತ್ತು ಚಾಲೆಂಜಸ್. ಓಕೆ. ಅಂದರೆ ಕ್ಲೈಂಟ್ಸ್ ಏನಾದರೂ ರಿಕ್ವೈರ್ಮೆಂಟ್ ಹೇಳಿದರೆ, ಅಂದರೆ ನಮ್ಮದು ಕ್ರಿಯೇಟಿವಿಟಿಯಲ್ಲಿ ಮಾಡಿದರೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಅದೊಂದು ಬೇರೆ ಥರ ಚಾಲೆಂಜ್ ಇತ್ತು ನಮಗೆ, ಅವ್ರಿಗೆ ಇಷ್ಟ ಆಗಿರೋ ಥರ ಮಾಡಬೇಕಂತ. ಸೊ ಇವಾಗ ಅಂದರೆ ಅದೇ AI ಬಂತಲ್ವ, ಸೊ ಅದು ದೊಡ್ಡ ಆರ್ಟಿಸ್ಟ್ಗಳಿಗೆ ಎಲ್ರಿಗೂ ಕಷ್ಟನೇ AI ಬಂದು. ಸೊ ಅದಕ್ಕೆ ಡಿಜಿಟಲಿಂದ ಹೊರಗೆ ಬಂದು ವಾಲ್ ಆರ್ಟ್ ಸ್ಟಾರ್ಟ್ ಮಾಡ್ತಾ ಇರೋದು ಅದಕ್ಕೆ ಇವಾಗ. ಅಂದರೆ ಅದಂತೂ ಹೇಗೆ ಮಾಡೋಕ್ಕಾಗಲ್ಲ ವಾಲಲ್ಲಿ. ಸೊ ಅದೇ ಚಾಲೆಂಜಿಂದ ಆಚೆ ಬಂದು ವಾಲ್ ಆರ್ಟ್ಸ್ ಮಾಡ್ತಾ ಇದ್ದಾರೆ. ಸೂಪರ್ ಸರ್. ಆ್ಯಂಡ್ ನಿಮ್ಗೆ ಕಷ್ಟ ಅನ್ಸುತ್ತಾ ಕೆಲವೊಂದ್ಸಲಿ ನಿಮ್ಮ ಕ್ಲೈಂಟ್ಸ್ನ ಕನ್ವಿನ್ಸ್ ಮಾಡೋದು? ಬಿಕಾಸ್ ನಿಮ್ಮ ತಲೆಯಲ್ಲಿ ಒಂದು ಆರ್ಟ್ ವರ್ಕ್ ಇರುತ್ತೆ, ಅದು ಅಲ್ಲಿ ನೀವು ಆಗಿರುತ್ತೆ ಆ್ಯಂಡ್ ಅವ್ರು ಬಂದ ಚೇಂಜಸ್ ಹೇಳ್ತಾರೆ, ನಿಮ್ಗೆ ಅದು ಮನ್ಸಿಗೆ ಹೋಗ್ತಿರಲ್ಲ, ಅದು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಈ ಥರ? ಸೊ ಆ ಥರ ತುಂಬ ಅಂತ ಆಗಿಲ್ಲ. ಕ್ಲೈಂಟ್ ಹತ್ರ ಮಾತಾಡಿದ ಕೂಡಲೇ ಹೇಳಿರ್ತಾರೆ. ಅಂದರೆ ಇವಾಗ ಬರ್ತಿರೋ ವರ್ಕ್ಸ್ ಎಲ್ಲ ತುಂಬ ಇಮೋಷನಲ್ ಇರುತ್ತೆ ಎಲ್ರಿಗೂ. ನಮ್ಮದು ತಂದೆ ಇಲ್ಲ, ತಾಯಿ ಹೋಗಿದ್ದಾರೆ, ಸೊ ಅವರಿಬ್ಬರು ಒಟ್ಟಿಗೆ ಮಾಡಬೇಕು. ಸೊ ಅದು ಅವರು ಎಕ್ಸ್ಪ್ಲೇನ್ ಮಾಡಬೇಕಿದ್ರೂ ಇರುತ್ತೆ ಆ ಇಮೋಷನ್ ಅವರಲ್ಲಿ. ಸೊ ಗೊತ್ತಾಗುತ್ತೆ ಅಂತ ಅವ್ರಿಗೆ ಹೆಂಗಿರ್ಬೇಕಂತ. ಓಕೆ. ಸೊ ಅದು ತುಂಬ ಕಡೆ ಅಂದರೆ ಎಕ್ಸ್ಪ್ಲೇನ್ ಮಾಡಿದ ಕೂಡಲೇ ಅರ್ಥ ಆಗೋ ಕಾರಣ ಎಲ್ಲ ಆರ್ಟ್ ವರ್ಕಲ್ಲಿ ಬರುತ್ತೆ ಅದು ಇವಾಗ. ಬಟ್ ಸಮ್ಟೈಮ್ಸ್ ಕ್ಲೈಂಟಿಂದ ಡೈರೆಕ್ಟ್ ಬಂದಿರಲ್ಲ, ರೌಂಡಾಗಿ ಬಂದಿರುತ್ತೆ ನನಗೆ. ಸೊ ಆವಾಗ ಗೊತ್ತಾಗಲ್ಲ ಏನು ಬೇಕಾಗಿರೋದು ಅವರಿಗೆ ಅಂತ. ಸೊ ಅಂಥ ಟೈಮಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ವೆರಿ ವೆಲ್ ಸೆಡ್ ಸರ್. ಆ್ಯಂಡ್ ಎಲ್ಲರೂ ಆಗಿದೆಯಾ ನಿಮ್ಮ ಹತ್ರ ಆರ್ಟ್ ವರ್ಕ್ ಮಾಡ್ಕೊಂಡು ಹೋಗಿ? ನೀವು ಹೇಳಿದ್ರಿ ಬೇರೆ ಕಡೆಯಿಂದ ಬರುತ್ತೆ ಅಂತ, ಅವ್ರು ಮಾಡಿರೋದು ಅಂತ. ಆಗಿದೆ, ತುಂಬ ಆಗಿದೆ ಆ ಥರ. ಓಕೆ. ಅಂದರೆ ನೋಡಿದ ಕೂಡಲೇ ಅಯ್ಯೋ ಇದು ಇಷ್ಟ ಆಗಿಲ್ಲ ನನಗೆ. ಅಂದರೆ ನಾನು ಏನೋ ಇಷ್ಟು ಟೈಮಲ್ಲಿ ಮಾಡಬೇಕಂತ ಇರುತ್ತೆ. ಕೆಲವೊಮ್ಮೆ ಅವರಿಗೆ ನನಗೆ ಇವತ್ತು ನೈಟೇ ಬೇಕು, ನಾಳೆ ಬೆಳಗ್ಗೆ ಬೇಕು, ಬರ್ಡೇ ವಿಶ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ ರಿಕ್ವೈರ್ಮೆಂಟ್. ಸೊ ನಮ್ಮದು ಆಗುವಷ್ಟು ಮಾಡಿರ್ತೀವಿ. ನೀವು ಆವಾಗ ಹೇಳಿರೋ ಥರ ಗ್ಲೋ ಎಲ್ಲ ಕೊಟ್ಟಿರೋದಲ್ಲ, ಅದೆಲ್ಲ ಮಿಸ್ ಮಾಡಿ ಕೊಟ್ಟಿರ್ತೀವಿ. ಸೊ ಅವಾಗ ಇಷ್ಟ ಆಗಲ್ಲ ಯಾರು. ಓಕೆ. ಸೂಪರ್ ಸರ್. ಸರ್ ಈಗ ನಾನು ನೆಕ್ಸ್ಟ್ ಕೇಳಬೇಕಾಗಿರೋದು ನಿಮ್ಮ ಒನ್ ಆಫ್ ಯುವರ್ ಕೊಲಾಬರೇಟರ್ ಜೊತೆಗೆ ಅವ್ರ ಬಗ್ಗೆ. ನೀವು ತುಂಬ ಕೊಲಾಬ್ರೇಷನ್ಸ್ ಮಾಡ್ತಾ ಇರ್ತಾರೆ ಇವ್ರ ಬಗ್ಗೆ. ಐ ಥಿಂಕ್ ನಿಮ್ಗೆ ಯಾರು ಅಂತ ಗೊತ್ತಾಗಿರ್ಬೋದು, ನಿಮ್ಮ ಮಗ. ಸೊ ಅವ್ರ ಬಗ್ಗೆ ಹೇಳಂಗಿದ್ರೆ ಏನ್ ಹೇಳ್ತೀರಾ ಸರ್? ಬಿಕಾಸ್ ನೀವು ಪ್ರತಿಯೊಂದನ್ನು ನಿಮ್ಮ ಮಗನ ಕೈಲಿ ಒಂದ್ಸಲಿ ಕ್ಯಾನ್ವಸ್ ಮೇಲೆ ಬ್ರಷಸ್ ಕೊಡೋದಾಗಿರ್ಬೋದು, ಸ್ಕೆಚ್ ಪೆನ್ಸ್ ಕೊಡೋದಾಗಿರ್ಬೋದು, ಅವರು ಒಂದು ರ್ಯಾಂಡಮ್ ಆಗಿ ಏನಾದ್ರು ಒಂದು ಆರ್ಟ್ ವರ್ಕ್ ತರ ಮಾಡ್ತಾರೆ, ಅದನ್ನ ನೀವು ಎನ್ಹಾನ್ಸ್ ಮಾಡ್ತೀರಾ. ಈ ಪ್ರೋಸೆಸ್ ನಿಮ್ಗೆ ಏನಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ಸ್ತು, ಅಥವಾ ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಸರ್ ಈ ಪ್ರೋಸೆಸ್? ಅದು ಸ್ಟಾರ್ಟ್ ಆಗಿರೋದು ಒಂದು ಬೆಂಗಳೂರಲ್ಲಿ ನಾವು ಇರಬೇಕಿದ್ರೆ, ಅದು ರಾಮ ಪಟ್ಟಾಭಿಷೇಕ ಅದೊಂದು ಪೇಂಟಿಂಗ್ ಇತ್ತು. ಸೊ ಅಲ್ಲಿ ಅವನೇನು ಮಾಡ್ತಾ, ಅವನಂದರೆ ಚಿಕ್ಕ ಮಗು ಅವಾಗ ನಡೀತಾ ಇರಲಿಲ್ಲ, ಮಲ್ಕೊಂಡು ಆ ಕಡೆ ಈ ಕಡೆ ಹಾರ್ಕೊಂಡು ಹೋಗ್ತಾ ಇದ್ದ. ಸೊ ಆವಾಗ ಕೆಲವು ಕಡೆ ಎಲ್ಲ ಪೇಂಟಿಂಗ್ ಮೇಲೆ ಓಡಾಡಬೇಕಿದ್ರೆ ಇದೆಲ್ಲ ಡಿಸೈನ್ಸ್ ಎಲ್ಲ ಬರ್ತಾಯಿತ್ತು. ನಾನು ಒಂದು ಪೇಂಟ್ ಹಾಕಿದ್ರೆ ಡ್ರೈ ಆಗಿರಲ್ಲ, ಸೊ ಅದ್ರ ಮೇಲೆ ಓಡಾಡ್ತಿದ್ದೆ. ಸೊ ಅಲ್ಲೇನೇನು ಆಗ್ತಾಯಿತ್ತು ಲೈನ್ಸ್ ಎಲ್ಲ ಕೆಲವೊಮ್ಮೆ ಚೆಂದ ಕಾಣಿಸ್ತಾ ಇತ್ತು ಅದು. ಸೊ ಅಂದರೆ ಅದರಿಂದ ಬಂದಿದ್ದಂತಲ್ಲ. ಸೊ ಅಲ್ಲಿ ನಾನು ಹೇಳ್ತಾ ಇರೋದು ಅಂದರೆ ಈ ಥರ ಆಗಿತ್ತು. ಸೊ ಅಲ್ಲಿ ಕೆಲವು ಕಡೆ ಅವನು ಮಾಡಿರೋ ಅದು ಲೈನು ಅಂದರೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದನ್ನೇ ನಾವು ಇರೇಸ್ ಮಾಡೋಕ್ಕಾಗಲ್ಲ ಪೇಂಟ್. ಸೊ ಅಲ್ಲೇ ಅಡ್ಜಸ್ಟ್ ಮಾಡ್ತಾ ಇದ್ವಿ. ಸೊ ಅಲ್ಲಿಂದ ಒಂದು ಅಂದರೆ ಅದರಿಂದ ಐಡಿಯಾ ಬಂತಂತಲ್ಲ, ಅದು ಅಲ್ಲಿ ಮುಗ್ದೋಯ್ತು. ಸೊ ಅದಾದಮೇಲೆ ಇವಾಗ ಸುಮ್ಮನೆ ಅಂದರೆ ಅವನತ್ರ ಕೊಟ್ಟರೆ ಏನೋ ಒಂದು ಮಾಡ್ತಾನೆ. ಸೊ ನಮ್ಗೆ ಕಾಣಿಸುತ್ತೆ ಏನಾದ್ರು ಇದು ಇದೆಯಾ ಇಲ್ವಾ ಅಂತ. ಸೊ ಕ್ಯಾನ್ವಸ್ ತಿರುಗಿ ಮೇಲೆ ಕೆಳಗೆ ಉಲ್ಟಾ ಪಲ್ಟಾ ಮಾಡಿ ನೋಡಿದ್ರೆ ಏನಾದ್ರು ಇರುತ್ತೆ ಅದರಲ್ಲಿ. ಸೊ ಅದೇ ಲಾಸ್ಟ್ ಟೈಮ್ ಅದು ಏನು ಮಾಡಿದ್ದೆಲ್ಲ ಇದು ವಾವ್. ಸೊ ಇದು ವಿಷ್ಣು ಸಹಸ್ರನಾಮ ಇದೆಯಲ್ವಾ, ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು ಈ ಥರ ವಿಷ್ಣುವನ್ನು. ಸೊ ಅವನು ಮಗ ಸುಮ್ಮನೆ ಸ್ಕ್ರಿಬಲ್ ಮಾಡಿದ್ದ ಪೆನ್ಸಿಲಲ್ಲಿ.
ಸೊ ಅದು ಈ ಥರ ಇತ್ತು ಮಲ್ಕೊಂಡಾಗೆ ಸಾಗರದಲ್ಲಿ. ಓಕೆ. ಸೊ ಅದಕ್ಕೆ ಸುಮ್ಮನೆ ಈ ಥರ ಶೇಪ್ ಕೊಟ್ಟು ಅದು ಆಯಿಲ್ ಪೇಂಟಲ್ಲಿ ಇದು ಕಂಪ್ಲೀಟ್ ಆಗಿಲ್ಲ. ಓಕೆ. ಹಾಂ ಹಾಂ, ಬ್ಯೂಟಿಫುಲ್. ಸೊ ಇದು ಅದು ಹಾಗೆ ಮಾಡಿರೋದು, ಅವನು ಸ್ಕ್ರಿಬಲ್ ಮಾಡಿ ಸರ್. ಸೊ ಇದನ್ನ ಅಪ್ಲೋಡ್ ಆಗಿದೆಯಲ್ಲ ಅದು, ಅಥವಾ ಇದು ಮಾಡಿದ್ದೀನಿ ಮೊದಲು ಮಾಡಿದ್ದೆ. ಓಕೆ. ಯಾಕಂದ್ರೆ ನಾನು ನಿಮ್ದು ಕೃಷ್ಣ ಗೋವರ್ಧನಗಿರಿ ಅದು ನೋಡಿದ್ನಿ, ರಾಮ ಪಟ್ಟಾಭಿಷೇಕ ನೋಡಿದ್ದೀನಿ. ಓಕೆ. ಇದು ನನಗೆ ಇದು ಅಂದ್ರೆ ಇಲ್ಲಿ ಉಡುಪಿ ಶಿಫ್ಟ್ ಆದ್ಮೇಲೆ ಮಾಡಿ. ಓಕೆ, ಬ್ಯೂಟಿಫುಲ್ ಸರ್. ಸೊ ಫಾದರ್ಹುಡ್ ಎಂಟರ್ ಆದಮೇಲೆ ನಿಮ್ಮ ಕ್ರಿಯೇಟಿವ್ ಥಿಂಕಿಂಗಿಗೆ ಅಥವಾ ನಿಮ್ಮ ಆರ್ಟ್ ವರ್ಕ್ಸಲ್ಲಿ ಏನಾದ್ರು ಚೇಂಜಸ್ ಗೊತ್ತಾಗ್ತಿದೆಯಾ ನಿಮಗೆ? ಆ್ಯಸ್ ಎನ್ ರೆಫರೆನ್ಸ್ ತೊಗೊಳೋದಾಗಿರ್ಬೋದು. ಇದೆ, ತುಂಬ ಗೊತ್ತಾಗ್ತಿದೆ. ಅಂದರೆ ಮೊದಲು ತುಂಬ ಟೈಮ್ ತಗೊಂಡು ಹುಡುಕ್ತಾ ಇದ್ದೆ ರೆಫರೆನ್ಸಸ್ ಆಗಲಿ ಆರ್ಟ್ ವರ್ಕ್ ಮಾಡಲಿಕ್ಕೆ. ಇವಾಗ ಟೈಮ್ ಇಲ್ಲ. ಚಿಕ್ಕ ಟೈಮಲ್ಲಿ ಏನೇನು ಮಾಡಬೇಕಾಗುತ್ತೋ ಯಾಕೆ ಜಾಸ್ತಿ ಟೈಮ್ ಇವ್ರಿಗೆ ಕೊಡಬೇಕಾಗುತ್ತಲ್ಲ. ಕರೆಕ್ಟ್. ಸೊ ಅವರಿಗೆ ಕೊಡೋ ಟೈಮನ್ನು ಇಟ್ಟು ನಮ್ಮ ಕೆಲಸ ಕಡಿಮೆ ಟೈಮಲ್ಲಿ ಮಾಡಲಿಕ್ಕೆ ನೋಡ್ತೀವಿ. ಅದು ತುಂಬ ಆಗಿದೆ. ಸೂಪರ್. ಸೊ ಬೇಸಿಕಲಿ ನೀವು ಹೇಳ್ತಾ ಇದ್ದೀರಾ ನಿಮ್ಮ ಕ್ರಿಯೇಟಿವ್ ಥಿಂಕಿಂಗಿಗೆ ಟೈಮ್ ಕಡಿಮೆ ಕೊಡ್ತಾ ಇದ್ದೀರಾ, ಫ್ಯಾಮಿಲಿ ಜೊತೆಗೆ ಜಾಸ್ತಿ ಕೊಡ್ತಾ ಇದ್ದೀರಾ. ಓಕೆ ಸರ್, ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅಂದರೆ, ಹೌ ಡು ಯು ಡಿಫೈನ್ ಸಕ್ಸಸ್ ಸರ್? ಬಿಯಾಂಡ್ ರೆಕಗ್ನಿಷನ್ ಮತ್ತು ಫೇಮ್ ಅದೆಲ್ಲ ಬಿಟ್ಟು ಸಕ್ಸಸ್ ಅಂದರೆ ನಿಮ್ಮ ಪ್ರಕಾರ ಏನು ಸರ್? ಸರ್ ಇದು ರಿಕಗ್ನಿಷನ್ ಆಗಿದೆ, ಗೊತ್ತಾಗಿದೆ ಜನರಿಗೆ ಇವರು ಆರ್ಟಿಸ್ಟ್ ಅಂತ. ಓಕೆ. ಬಟ್ ಸಕ್ಸಸ್ ಅಂತ ಆಗಿಲ್ಲ ಸರ್, ಇನ್ನೂ ಆನ್ ದ ವೇ ಸರ್. ಹೋಗ್ತಾ ಇದ್ದೆ ಅಂದರೆ ಸಕ್ಸಸ್ ಕಡೆ ಹೋಗ್ತಾ ಇದ್ದೀನಿ ಅಷ್ಟೇ ಇವಾಗ. ಗೊತ್ತಿಲ್ಲ ಯಾವಾಗ ರೀಚ್ ಆಗುತ್ತೆ. 1 ವರ್ಷ, 10 ವರ್ಷ, 20 ವರ್ಷ, ಎಷ್ಟು ಯಾವಾಗ ಆಗ್ಬೋದು ಗೊತ್ತಿಲ್ಲ. ಸೊ ನಿಮ್ಮ ಪ್ರಕಾರ ನೀವು ಸಕ್ಸಸ್ ಆಗಿಲ್ಲ, ಸ್ಟಿಲ್ ಇನ್ ದ ಪ್ರೋಸೆಸ್. ಬಟ್ ಜನರಿಗೆ ಗೊತ್ತಾಯ್ತು ಇವರು ಆರ್ಟಿಸ್ಟ್ ಅಂತ. ಓಕೆ. ಅದೇ ಸಾಕಲ್ವ ಸರ್ ಸಕ್ಸಸ್ ಅಂದ್ರೆ, ಅಷ್ಟೇ. ಸರ್ ನೀವು ನನ್ನ ಶಶಾಂಕ್ ಅಂತಾನೆ ಅಡ್ರೆಸ್ ಮಾಡಿ, ತೊಂದರೆ ಇಲ್ಲ ಸರ್. ಹಾಗೆ ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಬೇಕು ಅಂತಿದ್ದೆ, ನೀವು ಪ್ರೋಕ್ರಿಯೇಟ್ ಯೂಸ್ ಮಾಡ್ತೀರಾ ಅಥವಾ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತೀರಾ ಸರ್ ಡಿಜಿಟಲ್ ಆರ್ಟ್ ಮಾಡೋಕ್ಕೆ? ಡಿಜಿಟಲ್ ಆರ್ಟ್ ಮಾಡಲಿಕ್ಕೆ ಪ್ರೋಕ್ರಿಯೇಟ್ ಯೂಸ್ ಮಾಡ್ತೇನೆ ಐಪ್ಯಾಡಲ್ಲಿ. ಆದರೆ ಓಕೆ, ಸಿಸ್ಟಮಲ್ಲಿ ಯೂಸ್ ಮಾಡ್ತಿದ್ರೆ ಫೋಟೋಶಾಪಲ್ಲಿ ಮಾಡ್ತೀವಿ. ಸೂಪರ್ ಸರ್. ಆ್ಯಂಡ್ ಬೇರೆ ಸಾಫ್ಟ್ವೇರ್ಸ್ ಇದೆ, ಕ್ರಿಯೇಟಾ ಅಂತ ಇದೆ, ರೆಬೆಲ್ ಅಂತ ಇದೆ. ಸೊ ಅದೆಲ್ಲ ಯೂಸ್ ಮಾಡ್ತೀನಿ. ಓಕೆ. ಸೊ ಯಾವ್ದು ಮೋಸ್ಟ್ ಕಂಫರ್ಟಬಲ್ ಒನ್ ಇಫ್ ಯು ವುಡ್ ಸಜೆಸ್ಟ್? ಫೋಟೋಶಾಪ್. ಓಕೆ. ಬಿಕಾಸ್ ನಾನು ಪ್ರೋಕ್ರಿಯೇಟ್ ಯೂಸ್ ಮಾಡಿದ್ದೀನಿ, ಫೋಟೋಶಾಪ್ ಇನ್ನೂ ಅಷ್ಟು ಮಾಡಲಿಲ್ವಾ? ಫೋಟೋಶಾಪಲ್ಲಿ ಅಂದರೆ ಅದು ತುಂಬ ಮಾಡ್ಬೋದು, ಫೋಟೋಶಾಪಲ್ಲಿ ಇದೆ ತುಂಬ ಆಪ್ಷನ್. ಹೌದಾ? ಈಸಿ ಮಾಡ್ಬೋದು ಸರ್. ಆರ್ಟನ್ನ ಮೇನ್ ಕೆರಿಯರ್ ಅಂತ ತೊಗೊಳ್ಳೋರಿಗೆ ಒಂದು ಮೆಸೇಜ್ ಅವ್ರು ಒಂದು ಥಾಟ್ ಏನಾದ್ರು ಹೇಳಬೇಕು ಅಂದರೆ ಏನು ಹೇಳ್ತೀರಾ ಸರ್? ಆರ್ಟನ್ನು ಕೆರಿಯರ್ ಆಗಿ ತೊಗೊಳ್ಳೋರಿಗೆ. ಸೊ ಅದೇ ಆರ್ಟಿಸ್ಟ್ ಆಗಿರ್ಬೇಕಂತ ಏನಿದ್ರು, ಅಂದರೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಇರಲೇಬೇಕು ಏನಿದ್ರು ಅವ್ರಿಗೆ. ಓಕೆ. ಸೊ ಒಂದು ಮೂಮೆಂಟಲ್ಲಿ ತುಂಬ ಕಷ್ಟ ಆಗ್ತಿದ್ದೆ. ತುಂಬ ಜನ ಹಂಗೆ ಮಾಡ್ತಾರೆ, ಆರ್ಟ್ ಫೀಲ್ಡ್ಗೆ ಬಂದು ಇದು ವರ್ಕ್ ಆಗ್ತಾಯಿಲ್ಲ, ಸೊ ಅಲ್ಲಿಂದ ಬೇರೆ ಫೀಲ್ಡ್ ಹೋಗ್ತಾರೆ. ಸೊ ಆ ಥರ ಎಲ್ಲ ಆಗೋದಿದೆ. ಸೊ ನಂದು ಆಗಿದೆ ತುಂಬ ಮೊದಲು, ಬಟ್ ಬಿಟ್ಟಿಲ್ಲ. ಆರ್ಟಲ್ಲೇ ನೋಡೋಣ ಏನಾರು ಆಗುತ್ತೆ ಅಂತ ಮಾಡ್ತಾ ಇದ್ದೀನಿ, ಇವಾಗಲೂ ಮಾಡ್ತಾ ಇದ್ದೀನಿ. ಆಗಿಲ್ಲ ಇನ್ನು. ನೀವು ಮಾತ್ರ ಹಿಂಗೆ ಹೇಳ್ತೀರಾ ಸರ್? ಐ ಥಿಂಕ್ ನಿಮ್ಮ ನೋಡಿರೋರು, ನಿಮ್ಮ ಬಗ್ಗೆ ಗೊತ್ತಿರೋರು ಎಲ್ಲ ಬೇರೆ ಥರನೇ ಮಾತಾಡ್ತಾರೆ. ಬಿಕಾಸ್ ಸರ್ ನೀವು ಇಷ್ಟು ಗ್ರೌಂಡೆಡ್ ಆಗಿ, ಇಷ್ಟು ಡೌನ್ ಟು ಅರ್ತ್ ಆಗಿ ನಮ್ಮ ಜೊತೆ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಯು ಹ್ಯಾವ್ ಅ ಲಾಂಗ್ ವೇ ಟು ಗೋ ಅನ್ನೋ ಥರ. ಇಲ್ಲ ಸರ್, ಆಗಿ ಸರ್ ಈಗ ಇಸ್ ದರ್ ಎನಿ ಸ್ಪೆಸಿಫಿಕ್ ಫಾರ್ಮ್ ಆಫ್ ಆರ್ಟ್ ವಿಚ್ ಯು ಆರ್ ಇನ್ನೂ ನಾನು ಅದನ್ನು ಕಲಿಬೇಕು, ಇನ್ನೂ ನಾನು ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋಂಗಿದ್ರೆ ಯಾವ ಫಾರ್ಮ್ ಆಫ್ ಆರ್ಟ್ ಸರ್? ತುಂಬ ಇದೆ ಸರ್, ಇವಾಗ ಮಾಡ್ತಿರೋದ್ರಲ್ಲೇ ತುಂಬ ಇದೆ. ಓಕೆ. ಈಗ ನಾವು ಡಿಜಿಟಲ್ ಪೇಂಟಿಂಗ್ ಮಾಡೋದಾದ್ರೆ ಅದರಲ್ಲೂ ತುಂಬ ಇದೆ ಕಲಿಯೋಕ್ಕೆ. ಕ್ಯಾನ್ವಾಸ್ ಪೇಂಟಿಂಗ್, ವಾಲ್ ಆರ್ಟ್, ಅದರಲ್ಲೂ ತುಂಬ ಇದೆ ಕಲಿಯೋಕ್ಕೆ. ಸೊ ಅದು ಪ್ರತಿ ಸಲ ಮಾಡಿದಾಗ ಕಲಿತಾನೇ ಇರ್ತೀವಿ ಸರ್ ಅದರಲ್ಲಿ. ಲಾಸ್ಟ್ ಟೈಮ್ ನೋಡಿದ ರಾಧಾಕೃಷ್ಣ ನೋಡಿದ್ರು, ಇವಾಗ ಅದು ಮಾಡಿದ 10 days ಆಗಿರ್ಬೋದು. ಸೊ ಇವಾಗ ನೋಡಬೇಕಿದ್ರೆ ಇನ್ನೂ ಮಾಡ್ಬೋದಿತ್ತು ಅದರಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಸೊ ಆ ಥರ ಅಂದರೆ ದಿನ ಹೋದಂಗೆ ಕಲಿತಾ ಇರ್ತೀವಂತ. ಅದು ನೋಡಬೇಕು, ಹಳೆ ವರ್ಕ್ಸ್ ಇವಾಗ ಮಾಡಿರೋದ್ರಲ್ಲ ಹಳೆ ವರ್ಕ್ಸಲ್ಲಿ ನೋಡಬೇಕಿದ್ರೆ ಇದು ಚೆನ್ನಾಗಿಲ್ಲ, ಇನ್ನು ಇವಾಗ ಆಗ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಇನ್ನೊಂದು 10 years ಕಳೆದ್ರೆ ಹಂಗೆ ಅನ್ಸೋದು ಸರ್. ಸೊ ಅಕಾರ್ಡಿಂಗ್ ಟು ಯು ನೀವು ಮಾಡಿರೋ ಯಾವುದು ಆರ್ಟ್ ವರ್ಕ್ ಇಟ್ಸ್ ನಾಟ್ ಫಿನಿಶ್ಡ್ ಯೆಟ್? ಅಷ್ಟೇ. ಸೂಪರ್ ಸರ್. ಈಗ ನಿಮ್ಮ ಒಂದು ಟಿಪಿಕಲ್ ಡೇ ಹೇಗಿರುತ್ತೆ ಸರ್? ಅಂದರೆ ಆರ್ಟ್ ಅಂತ ಬಂದಾಗ ಯಾವ ಟೈಮ್ ನೀವು ಪ್ರಿಫರ್ ಮಾಡ್ತೀರಾ? ಬೆಳಗ್ಗೆ ಎದ್ದಾಗಿಂದ? ನೈಟ್ ಸರ್, ಬೆಳಗ್ಗೆ ಎಲ್ಲ ಏನಿರಲ್ಲ, ರಾತ್ರಿ ಮನುಷ್ಯರು ನಾವು. ಸೂಪರ್ ಸರ್, ನಾನು ಅದೇ ಕ್ಯಾಟಗರಿ. ನೈಟ್ ಇಸ್ ವೆನ್ ಐ ಬಿಕಮ್ ಪೀಕ್ ಕ್ರಿಯೇಟಿವ್. ಎಡಿಟಿಂಗ್ ಕುತ್ಕೊಳ್ಳೋದಾಗಿರಲಿ, ಆರ್ಟ್ ವರ್ಕ್ ಮಾಡಂಗಿರಲಿ, ಅದೇನಿಲ್ಲ ಸರ್, ಸಿಂಪಲ್. ಅದಂದರೆ
ಬೆಳಗ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ, ಎಲ್ಲರೂ ಫೋನ್ ಮಾಡ್ತಾ ಇರ್ತಾರೆ, ಅವರಿವರ ಫ್ರೆಂಡ್ಸ್ ಹತ್ರ ಮಾತಾಡ್ತಿರ್ತೀವಿ. ರಾತ್ರಿಯಿಂದ ಅವರೆಲ್ಲ ನಿದ್ದೆ ಮಾಡ್ತಾ ಇರ್ತಾರೆ, ನಾವು ಆರಾಮಾಗಿ ಕೆಲಸ ಮಾಡ್ಬೋದು. ಓಕೆ, ನಿಮ್ಗೆ ರಾತ್ರಿ ನೆಮ್ಮದಿ ಸಿಗುತ್ತೆ, ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ನೆಮ್ಮದಿ ಅಂತ ಹೇಳ್ಬೋದು. ಇದು ಯಾರಾದ್ರು ನೋಡೋ ನನ್ನ ಫ್ರೆಂಡ್ಸ್ ಇದ್ದರೆ ಅಷ್ಟೇ. ಮತ್ತೆ ಸೂಪರ್ ಸರ್. ಇಫ್ ನಾಟ್ ಅನ್ ಆರ್ಟಿಸ್ಟ್ ಸರ್, ನೀವು ಲೈಫಲ್ಲಿ ಏನಾಗ್ತಾ ಇದ್ರಿ? ಆರ್ ಬೇರೆ ಒಂದು ಪ್ರೊಫೆಷನ್ ಅಂತ ತೊಗೊಳಂಗಿದ್ರೆ ಸೆಕೆಂಡ್ ಆಪ್ಷನ್ ಅಂತ ಇದ್ದೇ ಇರುತ್ತೆ ನಿಮ್ಮ ತಲೆಯಲ್ಲಿ. ಏನು ಆಗ್ತಾ ಇದ್ರಿ ಸರ್ ಲೈಫ್? ಆಪ್ಷನೇ ಇಲ್ಲ ನನಗೆ, ಆಪ್ಷನೇ ಇಲ್ಲ, ಆರ್ಟಿಸ್ಟೇ. ಸೊ ಮತ್ತು ನನ್ನ ಅಪ್ಪ ಇದು ಕಾರ್ಪೆಂಟರ್ ಆಗಿದ್ರು, ಮರದ ಕೆಲಸ ಎಲ್ಲ ಮಾಡ್ತಾಯಿದ್ರು. ಓಕೆ, ಸೊ ಮೇ ಬಿ ಅದು ಆಗ್ತಿದ್ನೇನೋ ಗೊತ್ತಿಲ್ಲ, ಬಟ್ ಬೇರೆ ಆಪ್ಷನ್ ಇರಲಿಲ್ಲ ಆ್ಯಕ್ಚುಲಿ, ಇದು ಆರ್ಟ್. ಸೊ ಏನೇ ಆದರೂ ಹುಕ್ಕಾರ್ಕು ಕರಣಾಚಾರ್ಯ ಸರ್ ವಿಲ್ ಬಿ ಅನ್ ಆರ್ಟಿಸ್ಟ್. ಹಾಂ, ಅಷ್ಟೇ. ಸರ್, ನಿಮ್ಮ ಬಗ್ಗೆ ಜನರಿಗೆ ಒಂದು ಲೆಸರ್ ನೋನ್ ಫ್ಯಾಕ್ಟ್ ಅಂತ ಹೇಳೋಂಗಿದ್ರೆ ಏನಾದ್ರು ಇದೆಯಾ ಸರ್? ಆ ಥರ ಏನಾದ್ರು ಅಂದರೆ ಯಾರಿಗೆ ಗೊತ್ತಿಲ್ಲದೆ ಇರೋದು ತುಂಬ ಅಂದರೆ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಹತ್ರ ಹೇಳ್ತಾರೆ. ಆವಾಗಲೇ ಹೇಳಿದ್ದಾರೆ ಸರ್, ಕ್ಯಾಮ್ರಾ ಶೈ ಅಂತದ್ದೇ. ಇದು ಸುಳ್ಳು ಸರ್. ನೀವು ನಿಜವಾಗ್ಲೂ ಕ್ಯಾಮ್ರಾ ಇದ್ದರೆ ನೀವೇನಾದ್ರು ಕೇಳ್ತಿರ್ತೀರಾ, ಹಾಂ, ನಾನು ಆನ್ಸರ್ ಮಾಡಬೇಕಿದ್ರೆ ನಂದು ಎಲ್ಲೋ ಓಡ್ತಾ ಇರುತ್ತೆ ಅಲ್ಲೇ, ನೀವು ಕೇಳಿದ್ದಕ್ಕೆ ನಾನು ಆನ್ಸರ್ ಕೊಟ್ಟನಾ ಇಲ್ವಾ ಅಂತ ಆಮೇಲೆ ಆಲೋಚನೆ ಮಾಡ್ತಾ ಇರ್ತೀನಿ. ಹಂಗೆ ಆಗ್ತಾಯಿದೆ. ಸೊ ಅದು ಎಡಿಟ್ ಮಾಡಬೇಕಿದ್ರೆ ನೋಡ್ಕೊಂಡು ಮಾಡಿ ಸರ್. ಸರ್, ಈಗ ನಿಮಗೆ ಇನ್ನೊಂದು ಕ್ವಶನ್ ಏನು ಕೇಳಬೇಕು ಅಂತಿತ್ತು ಅಂದರೆ, ನನಗೆ ಕ್ರಿಟಿಸಿಸಮ್ ಅನ್ನೋದನ್ನ ನೀವು ಹೇಗೆ ತೊಗೊಂಡಿದ್ದೀರಾ ಸರ್? ಅಥವಾ ಆಗಿದೆ ಯಾವಾಗಲಾದ್ರು ನಿಮಗೆ ಕ್ರಿಟಿಸಿಸಮ್ ನಿಮ್ಮ ಆರ್ಟ್ ವರ್ಕ್ಸ್ ಮೇಲೆ? ಕ್ರಿಟಿಸಿಸಮ್ ತುಂಬ ಆಗಿದೆ ಸರ್, ತುಂಬ. ಎಲ್ಲ ಪ್ರತಿಯೊಂದು ಆರ್ಟ್ ವರ್ಕ್ ಆಗ್ತಾ ಇರುತ್ತೆ, ಏನಾದರೂ ಕಂಡುಹಿಡಿತಾರೆ ಯಾರಾದರೂ. ಆರ್ಟ್ ವರ್ಕ್ ಸರಿ ಇದ್ರೂ ಆರ್ಟ್ ವರ್ಕ್ ಮಾಡಬೇಕಿದ್ರೆ ಚಪ್ಪಲಿ ಹಾಕಿದ್ದ ಆ ಥರದೆಲ್ಲ ಚಿಕ್ಕ ಅಂದರೆ ಆಗಬಾರ್ದು ನಿಜವಾಗ್ಲೂ. ಬಟ್ ಅದೇ ಚಿಕ್ಕ ವಿಷಯಗಳೆಲ್ಲ ಬೇಗ ಕಂಡಿದ್ದು ಮಾಡ್ತಾರೆ. ಇವಾಗ ಒಂದು ದನ ಮಾಡಿದ ದನ, ಅದು ಇಂಡಿಯನ್ ದನ ಅಲ್ಲ, ಅದು ಬೇರೆ ಊರಿದ ದನ ಅಂತಾರೆ. ಓಕೆ. ಆಮೇಲೆ ಹನುಮಾನ್ ಮಾಡಿರ್ಬೇಕಿದ್ರೆ ತುಂಬ ಆಗಿತ್ತು. ಯಾಕೆ ಆ್ಯಂಗ್ರಿ ಮಾಡಿದ್ದ ಅಂತ, ಆ್ಯಂಗ್ರಿ ಹನುಮಂತ ಯಾಕೆ ಮಾಡಿದ್ರು ಅಂತ. ಅಂದರೆ ಆ್ಯಂಗ್ರಿ ಹನುಮಾನ್ ಅಂತ ನಾನು ಇಟ್ಟಿರೋ ಹೆಸರಲ್ಲ ಅದು, ನಾನೊಂದು ನಾರ್ಮಲ್ ಫೇಸ್ ಹನುಮಾನ್ ಅಂತ ಮಾಡಿದ್ದೆ. ಇವಾಗ ಸುಮ್ಮನೆ ನೋಡಿದರೆ ಹೆಂಗೆ ಇರ್ತಾರೆ ಹನುಮಾನ್, ಆ ಥರದೊಂದು ಹನುಮಾನ್. ಬಟ್ ಜನರಿಗೆ ಅದು ಆ್ಯಂಗ್ರಿ, ಕೆಲವರಿಗೆ ಆ್ಯಂಗ್ರಿ ಈ ಥರ ಕಾಣಿಸಿತ್ತು. ಸೊ ಅದಕ್ಕೆ ಎಲ್ಲರೂ ಅದು ಆ್ಯಂಗ್ರಿ ಹನುಮಾನ್ ಅಂತಲೇ ಹೆಸರಿಟ್ಟರು. ಅದಾದಮೇಲೆ ಆ್ಯಂಗ್ರಿ ಅಂತಂದರೆ ಇನ್ನೂ ಮಾಡ್ಬೋದು ನಮಗೆ, ತುಂಬ ಫೆರೋಷಿಯಸ್ ಆಗಿ ಕಣ್ಣೆಲ್ಲ ರೆಡ್ ಬೇರೆ ಥರ ಮಾಡ್ಬೋದು. ಬಟ್ ಅದು ಫ್ಲ್ಯಾಗಲ್ಲಿ ಹಾಕ್ಬೇಕಿದ್ರೆ ಅದನ್ನು ಸ್ಮೈಲಿ ಹನುಮಾನ್ ಚೆನ್ನಾಗಿರಲ್ಲ. ಕರೆಕ್ಟ್. ಒಂದು ಆ್ಯಟಿಟ್ಯೂಡ್ ಇರೋ ಥರ ಫೇಸ್ ಇರ್ಬೋದು, ಕಾಣಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಆ ಥರ ಮಾಡಿದ್ದೀವಿ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆಗ್ತಿರುವಾಗ ಎಲ್ಲರೂ ಅದು ಆ್ಯಂಗ್ರಿ ಹನುಮಾನ್ ಯಾಕೆ ಆ ಥರದ್ದೆಲ್ಲ ಬಂತು. ಬಟ್ ಓದ್ತಾ ಇದ್ದೆ ಕಮೆಂಟ್ಸ್ ಎಲ್ಲ, ರೆಸ್ಪಾಂಡ್ ಏನು ಮಾಡಿಲ್ಲ, ಸುಮ್ಮನೆ ಯಾಕೆ. ಸೊ ಯು ಟೇಕ್ ಇಟ್ ಲೈಟ್ಲಿ ತಗೊಂಡ್ರೆ. ಸೊ ಆ್ಯಂಡ್ ಸರ್, ಈಗ ನಿಮ್ಮ ಆರ್ಟ್ ಜರ್ನಿ ಅಂತ ಬಂದಾಗ ನೀವು ಹೇಳಿದ್ರಿ ನಿಮಗೆ ಯು ಹ್ಯಾವ್ ಅ ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಎಲ್ಲ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಈ ಆರ್ಟ್ ಅನ್ನೋ ಪ್ರೊಫೆಷನ್ನ ನೀವು? ಪ್ರೊಫೆಷನ್ ಅಂತ ಬಂದು ನಾನು ಫೈನ್ ಆರ್ಟ್ಸ್ 2 years ಕೋರ್ಸ್ ಮಾಡಿದ್ದೆ, ಅಂದರೆ ಡ್ರಾಯಿಂಗ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಮಾಡಿದ್ದೆ. ಸೊ ಅದು ಡ್ರಾಯಿಂಗ್ ಟೀಚರ್ ಅಂದರೆ ಎಲ್ಲರೂ ಹೇಳ್ತಾಯಿದ್ರು ಆರ್ಟ್ ವರ್ಕ್ಸ್ ಮಾಡ್ತಾಯಿದ್ದಿ, ಬಟ್ ಏನು ಸರ್ಟಿಫಿಕೇಟ್ ಏನು ಇಲ್ದಿದ್ರೆ ಕಷ್ಟ ಅಂದರೆ ಫ್ಯೂಚರಲ್ಲಿ. ಸೊ ಅದಕ್ಕೋಸ್ಕರ 2 ವರ್ಷ ಕೋರ್ಸ್ ಮಾಡಿದೆ, ಟೀಚರ್ ಟ್ರೈನಿಂಗ್ ಕೋರ್ಸ್ ಅದು. ಅದಾದಮೇಲೆ ಕಾಸರಗೋಡಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದೆ, ಒಂದು ವರ್ಷ ಕೆಲಸ ಮಾಡಿದೆ. ಸೊ ನನಗೆ ಯಾಕೋ ಅಂದರೆ ಪೇಂಟಿಂಗ್ಸು ಮೇಲೆ ಅದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋ ಕಾರಣ ಅದು ಬಿಟ್ಟು ಆಮೇಲೆ ಅಗೇನ್ ಕ್ಯಾನ್ವಾಸಲ್ಲೆಲ್ಲ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದಾದಮೇಲೆ ಸೊ ಗೊತ್ತಾಗ್ತಿರ್ಲಿಲ್ಲ ಹೆಂಗೆ ಮುಂದೆ ಹೋಗಬೇಕು, ಯಾವ ಥರ ಮಾರ್ಕೆಟ್ ಮಾಡಬೇಕು. ಅದಾದಮೇಲೆ ಚಿಕ್ಕ ಅದೇ ಬ್ಯಾನರ್ ಬರೆಯೋದಾಗಲಿ ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಅದು ಬಿಟ್ಟು ಡಿಜಿಟಲಿಗೆ ಬಂದಿದ್ದು, ಅಂದರೆ ಊರಲ್ಲೇ ಒಬ್ಬರು ಸರ್ ಇದ್ದರು. ಸೊ ಅವ್ರು ಹೇಳ್ತಿದ್ರು, ಇದರಿಂದ ಬ್ಯಾನರ್ ಬರೀತಾ ಇದ್ದರೆ ಕ್ಯಾನ್ವಾಸಲ್ಲಿ ಮಾಡ್ತಿದ್ರೆ ಏನಾಗಲ್ಲ, ಇವಾಗೆಲ್ಲ ಡಿಜಿಟಲ್ ಬರ್ತಾ ಇದೆ, ಸ್ಕೋಪ್ ಇದೆ ಜಾಸ್ತಿ. ಸೊ ಅದಕ್ಕೆ 3D ಆಮೇಲೆ ಫೋಟೋಶಾಪಲ್ಲಿ ಅದಾದಮೇಲೆ ಕಲ್ತಿರೋದು. ಸೊ ತುಂಬ ವರ್ಷ ಅದೇ ಡಿಜಿಟಲ್ ಮಾಡ್ತಾಯಿದ್ದೆ. ಆಮೇಲೆ ಕಾನ್ಸೆಪ್ಟ್ ಆರ್ಟ್ ಏನಿದ್ರು, ಕಾನ್ಸೆಪ್ಟ್ಸ್ ಹೊಸ ಮಾಡಬೇಕಿದ್ರೆ ಡಿಜಿಟಲ್ಲೇ ಮಾಡ್ತಾಯಿದ್ದೆ. ಇವಾಗ ಅಗೇನ್ ಬ್ಯಾಕ್ ಟು ಇದು ಕ್ಯಾನ್ವಾಸ್ ಮತ್ತು ಪೇಂಟಿಂಗ್. ಸೂಪರ್ ಸರ್. ಸರ್, ಆರ್ಟ್ ಫ್ಯೂಚರ್ ಅಂತ ನೋಡಂಗಿದ್ರೆ ಏನೇನು ಚೇಂಜಸ್ ಆಗ್ಬೋದು ಸರ್? ಈಗ AI ತಲೆಯಲ್ಲಿ ಇಟ್ಕೊಂಡು ಕೇಳ್ತಾರೆ ಸರ್. ಅದು ಇವಾಗ AI
ಆವಾಗ ಹೇಳಿರೋ ಥರ AI ಬಂತಲ್ವ. ಸೊ ನನಗೆ ನಾನು ಮೊದಲು ಕೆಲಸ ಮಾಡಬೇಕಿದ್ರೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು. ಒಂದು ಬೆಟ್ಟ ಇರಬೇಕು, ಒಂದು ಡ್ರಾಮ್ಯಾಟಿಕ್ಸ್ ಕ್ಲೌಡ್ ಇರಬೇಕು, ಮಳೆ ಬರ್ತಾ ಇರಬೇಕು. ಸೊ ಒಬ್ಬರು ಕುದುರೆಯಲ್ಲಿ ಹೋಗ್ತಾ ಇದ್ದಾರೆ. ಸೊ ಆ ಥರದ್ದು ಅವ್ರು ಹೇಳ್ಬೇಕಿದ್ರೆ ನಮಗೆ ಇಮ್ಯಾಜಿನ್ ಮಾಡ್ತೀವಿ, ಅಂದರೆ ಈ ಥರ ಬೇಕು ಅಂತ. ನಾವು AI ಬರೋ ಮೊದಲು ಈ ಥರ ಇಮ್ಯಾಜಿನ್ ಮಾಡಿ ನಾವು ಡ್ರಾ ಮಾಡ್ತಿದ್ವಿ. ಇವಾಗ ಈಸಿ, ನಾವು ಬೇಕಂತ ಇಲ್ಲ ಅವ್ರಿಗೆ. ಅವರೇ ಸುಮ್ಮನೆ ಚೆನ್ನಾಗಿ ಪ್ರಾಂಪ್ಟ್ ಬರೆದು ಕೊಟ್ಟರೆ ಬರುತ್ತೆ, ಹೆಂಗೆ ಬೇಕು ಹಂಗೆ ಬರುತ್ತೆ ಇವಾಗ. ಸೊ ಅದಕ್ಕೆ ಅದರಿಂದ ಹೊರಗೆ ಬಂದು ಕ್ಯಾನ್ವಾಸ್ ಮೇಲೆ ಸ್ಟಾರ್ಟ್ ಮಾಡಿದ್ರು ನಾವು. ಸೊ ಅಡ್ವಾನ್ಸ್ಮೆಂಟ್ಸ್ ಜಾಸ್ತಿ ಆದಂಗೂ ನೀವು ಲೆಸ್ ಅಡ್ವಾನ್ಸ್ಡ್ ಆಗಿರೋ ಫೀಲ್ಡನ್ನು ಆಪ್ಟ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಬಟ್ ಅದು ಬಿಟ್ಟಿಲ್ಲ, ಡಿಜಿಟಲು ಮಾಡ್ತೀನಿ. ನಾನು ಯೂಸ್ ಮಾಡ್ತೀನಿ. ಮಿಡ್ ಜರ್ನಿ ಆಗಲಿ, ಯಾವ ಟೂಲ್ಸ್, ವಿಡಿಯೋಸ್ ಮಾಡೋ ಟೂಲ್ಸ್ ಇದೆ. ಇದು ಮಿಡ್ ಜರ್ನಿ, ಇನ್ನೊಂದು ಯಾವುದು ಗೊತ್ತಾಯಿತು, ಡಾಲಿ ಇದೆ. ಡಾಲಿ ಯೂಸ್ ಮಾಡ್ತೀನಿ. ತುಂಬ ಇದೆ, ಆರ್ಟಿಸ್ಟ್ಗೆ ಬೇಕಾಗಿರೋ ಟೂಲ್ಸ್ ತುಂಬ ಇದೆ. ಸೊ ಅದೆಲ್ಲ ಯೂಸ್ ಮಾಡ್ತೀನಿ ಇವಾಗ. ಸೂಪರ್ ಸರ್. ಈಗ ಕಮಿಂಗ್ ಬ್ಯಾಕ್ ಟು ಯುವರ್ ಅಗೇನ್ ಆರ್ಟಿಸ್ಟಿಕ್ ಜರ್ನಿ, ನೀವೀಗ ಎಷ್ಟೋ ಯಾವುದಾದ್ರು ಒಂದು ಪೇಂಟಿಂಗ್ನ ನೀವು ಆಗಲೇ ಹೇಳ್ತಾ ಇದ್ರಿ, ಮೋಸ್ಟ್ ಆಫ್ ಮೈ ಆರ್ಟ್ ವರ್ಕ್ಸ್ ಆರ್ ಸ್ಟಿಲ್ ಅನ್ಫಿನಿಶ್ಡ್ ಅಂತ. ನಿಮ್ಮ ವೈಬ್ ಹೇಗಿರುತ್ತೆ ಸರ್ ನ್ಯಾಚುರಲ್ ಆಗಿ? ನೀವೀಗ ಒಂದು ಆರ್ಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಿಮ್ಮ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನ್ಸ್ ಅಂತ ಏನಾದ್ರು ಮಾಡ್ಕೋತಾರಾ? ಲೈಕ್ ಕ್ಯಾನ್ವಸ್ ನೀಟಾಗಿರ್ಬೇಕು, ನನಗೆ ನನ್ನ ಮೆಟೀರಿಯಲ್ಸ್ ಈ ಥರ ಇರಬೇಕು, ಈ ಥರ ಸ್ಪೆಸಿಫಿಕೇಶನ್ಸ್ ಇದೆಯಾ? ಲೈಕ್ ಹೌ ಡು ಯು ಪ್ರಿಪೇರ್ ಯುವರ್ ಸೆಲ್ಫ್ ಬಿಫೋರ್ ಹೋಲ್ಡಿಂಗ್ ಅ ಬ್ರಷ್ ಆರ್ ಸ್ಟಾರ್ಟಿಂಗ್ ಅ ಸ್ಕೆಚಿಂಗ್? ಸೊ ಆ ಥರ ಹೇಳ್ಬೇಕಂತ ಇದ್ದರೆ, ಇಲ್ಲಿ ಪೇಂಟಿಂಗ್ಸ್ ಬಂದು ನಾನು ಮನೇಲಿ ಮಾಡ್ತಿದ್ದೆ. ಸೊ ಅದು ಆವಾಗ ಹೇಳಿದ್ನಲ್ಲ, ಮನೆಯಲ್ಲಿ ತುಂಬ ದೊಡ್ಡ ಕ್ಯಾನ್ವಾಸ್ ಇದ್ದರೆ ಇಟ್ಟಿದ್ರೆ ನನ್ನ ಮಗ ಓಡಾಡ್ತಾನೆ, ಅವನ ಕಾಲಲ್ಲಿ ಇರುತ್ತೆ ಪೇಂಟ್. ನಮ್ಮ ಮನೇಲಿ ಬೆಕ್ಕು ಇದೆ, ಅದ್ರ ಕಾಲಲ್ಲಿ ಇರುತ್ತೆ ಪೇಂಟ್ ಯಾವಾಗಲೂ ನೋಡಿದ್ರು. ಸೊ ಅದಕ್ಕೆ ಆದಷ್ಟು ಬೇಗ ಒಂದು ಕಡೆ ಶಿಫ್ಟ್ ಆದೆ. ಸೊ ಇಲ್ಲ ಅಂದರೆ ಕರೆಕ್ಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ ಪೇಂಟಿಂಗ್ ಮಾಡೋಕ್ಕೆ. ಸೊ ನನಗೆ ಇವಾಗ ಬ್ರಷ್ ಬೇಕು ಅಂತಿದ್ರೆ ಗೊತ್ತಿರುತ್ತೆ ಎಲ್ಲಿದೆ ಬ್ರಷ್, ಪೇಂಟ್. ಮನೇಲಾದರೂ ಗೊತ್ತಿರಲ್ಲ, ಕ್ಲೀನ್ ಮಾಡಬೇಕಿದ್ರೆ ಒಂದೊಂದು ಕಡೆ ಇಟ್ಟಿರ್ತಾರೆ. ಸೊ ಇಲ್ಲಾಂದರೆ ಕರೆಕ್ಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ. ನನಗೆ ಇದು ಚಾರ್ಕೋಲ್ ಬೇಕು ಅಂತಿದ್ರೆ ಗೊತ್ತು ಇಲ್ಲಿದೆ, ಪೇಂಟ್ ಬೇಕಿದ್ರೆ ಅಲ್ಲಿದೆ ಗೊತ್ತು ಒಂದು. ಸೊ ಆ ಥರ ಅಂದರೆ ಇದಿರೋ ಕಾರಣ, ಈ ಜಾಗ ಇರೋ ಕಾರಣ ಚೆನ್ನಾಗಿ ಅರೇಂಜ್ ಆಗಿ ಹೋಗ್ತಾಯಿತ್ತು ಅಂತ ಇವಾಗ. ಸೂಪರ್ ಸರ್. ಆ್ಯಂಡ್ ಸರ್, ಈಗ ಯು ಆರ್ ಇನ್ ಯುವರ್ ಮಿಡ್ 30s ಈಗ ನಿಮ್ಮ ಏಜ್ ಹೇಳ್ಬೋದಲ್ಲ ಇದನ್ನ? ಮಿಡ್ಲಿಂದ ಆಚೆ ಬಂದಾಯ್ತು. ಓಕೆ. ಸೊ ಪೋಸ್ಟ್ ಮಿಡ್ 30s ಕ್ರಾಸ್ ಮಾಡಿದ್ದೀರಾ. ನಿಮ್ಮ ಯಂಗರ್ ಸೆಲ್ಫ್ಗೆ ನೀವೇನಾದ್ರು ಒಂದು ಅಡ್ವೈಸ್ ಕೊಡಬೇಕು ಅಂದರೆ, ಆರ್ ಈಗ ನೀವು ಮತ್ತೆ 20 years ಓಲ್ಡ್ ಆದ್ರಿ ಅಂತ ಹೇಳಿದ್ರೆ, ವಾಟ್ ವುಡ್ ಬಿ ಒನ್ ಥಿಂಗ್ ದಟ್ ಯು ವುಡ್ ಡೂ ಬೆಟರ್? ಆರ್ ಏನಾದ್ರು ಒಂದು ಆಪ್ಷನ್ ಚೂಸ್ ಮಾಡಬೇಕಿತ್ತು ಅಂತ ಅವಾಗ ಏನಾದ್ರು ತೊಗೊಳ್ಬೇಕು ಅಂದರೆ ಆ ಥರದ್ದು ಏನು ಡೆಸಿಷನ್ ತೊಗೋತಾ ಇದ್ರಿ ಸರ್? ಆ ಥರದ್ದು ಆಲೋಚನೆ ಮಾಡಬೇಕಲ್ಲ ಸ್ವಲ್ಪ. ಓಕೆ. ನೀವು ಆಲೋಚನೆ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಆಲ್ವೇಸ್ ಹ್ಯಾಪಿ ಅಬೌಟ್ ವಾಟ್ ಎವರ್ ಯು ಡನ್ ಅಂತ ಅನ್ಸುತ್ತೆ. ಕರೆಕ್ಟ್ ಸರ್. ಅಂದರೆ ಆವಾಗಿದ್ದು ಆವಾಗಕ್ಕೆ ಮುಗೀತದು. ಓಕೆ. ಸೊ ಆ ಟೈಮಲ್ಲಿ ಈ ಥರ ಮಾಡ್ಬೋದಿತ್ತು ಅಂತ ಏನಿಲ್ಲ ಸರ್. ಆ ಥರ ಕರೆಕ್ಟಾಗಿತ್ತು, ಆವತ್ತು ಕರೆಕ್ಟಾಗಿತ್ತು. ಕಷ್ಟ ಇತ್ತು, ಬಟ್ ಏನು ಮಾಡೋಕ್ಕಾಗಲ್ಲ, ಅದು ಇದ್ದಿದೆಯಲ್ವಾ. ಇಲ್ಲ, ಕರೆಕ್ಟಾಗಿತ್ತು. ಕಷ್ಟ ಇದ್ದಿದ್ದು ಕರೆಕ್ಟಾಗಿತ್ತು. ಓಕೆ. ಇವಾಗಲೂ ಕಷ್ಟ ಇದೆ, ಅದೂ ಕರೆಕ್ಟಾಗಿದೆ. ಓಕೆ. ಇನ್ನೂ ಇರುತ್ತೆ, ಯಾವ ಥರ ಇರುತ್ತೆ ಗೊತ್ತಿಲ್ಲ, ನೋಡಬೇಕು. ಸೊ ಯು ಆರ್ ಆಲ್ವೇಸ್ ರೆಡಿ ಫಾರ್ ಇಟ್. ರೆಡಿ ಯಾವುದಕ್ಕೂ. ಸೂಪರ್ ಸರ್. ಫ್ಯೂಚರ್ ಪ್ಲಾನ್ಸ್ ಅಂತ ಬಂತು ಅಂದರೆ, ಸೊ ನೀವು ಹೇಳ್ದಂಗೆ ಯು ವಿಲ್ ಗೋ ಬ್ಯಾಕ್ ಟು ಕ್ಯಾನ್ವಸ್ ಪೇಂಟಿಂಗ್ಸ್ ಆ್ಯಂಡ್ ವಾಲ್ ಮ್ಯೂರಲ್ಸ್ ಅಲ್ಲ? ಹೌದು. ಫ್ಯೂಚರ್ ನೆಕ್ಸ್ಟ್ ಏನಾದ್ರು ಪ್ಲಾನ್ಸ್ ಇದೆಯಾ ಈ ಥರ ಒಂದು ಗೋಡೆ ಮೇಲೆ ಈ ಥರ ವರ್ಕ್ ಮಾಡಬೇಕು ಅಂತ? ನೆಕ್ಸ್ಟ್ ಒಂದು ಸರಸ್ವತಿ ದೇವಿ ಮಾಡಬೇಕಂತ ಒಂದು ಆಸೆ ಇತ್ತು. ಓಕೆ. ನಮ್ಮಲ್ಲಿ ಮೊದಲು. ಹೌದು, ನಿಜವಾಗ್ಲು. ಸೊ ಯಾರು ವಾಲ್ ಸ್ಪೇಸಸ್, ಪಬ್ಲಿಕ್ ಸ್ಪೇಸಸ್ ಸರ್? ಹಾಂ, ಪಬ್ಲಿಕ್ ಸ್ಪೇಸಲ್ಲಿ ಯಾರಿಗಾರು ಪರ್ಮಿಷನ್ಸ್ ಕೊಡಿಸೋ ಥರ ಕಾಂಟ್ಯಾಕ್ಟ್ಸ್ ಇತ್ತು ಅಥವಾ ಏನಾದ್ರು ಆ ಥರ ಕಾಂಟ್ಯಾಕ್ಟ್ಸ್ ಇದೆ ಅಂದರೆ, ಸರ್ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್. ಸೊ ಸರಸ್ವತಿನ ಡೆಪಿಕ್ಟ್ ಮಾಡಬೇಕು. ಹೌದು, ಸರಸ್ವತಿ ಒಂದು ಗಾರ್ಡನಲ್ಲಿ ಕೂತಿರುವಂಗೆ ತುಂಬ ದಿನದಿಂದ ಆಲೋಚನೆ ಮಾಡ್ತಿದ್ದೆ. ಆ ಥರ ವೀಣೆ ನುಡಿಸ್ತಾ ಇದ್ದಾರೆ. ಓಕೆ. ನವಿಲುಗಳಿರುತ್ತೆ, ಹಿಂದೆ ಆನೆಗಳಿರುತ್ತೆ ಕಾಡಲ್ಲಿ. ಒಂದು ಚೆನ್ನಾಗಿರೋ ಬ್ಯೂಟಿಫುಲ್ ಗಾರ್ಡನಲ್ಲಿ ನಡುವಲ್ಲಿ ಸರಸ್ವತಿ ಕೂತು ವೀಣೆ ಮಾಡ್ತಿರುವಂಗೆ.
ಸೊ ಅದೊಂದು ಮಾಡಬೇಕು, ದೊಡ್ಡದಾಗಿ ನೋಡ್ಬೇಕಂತ ಆಸೆ ಇದೆ. ನಾವು ಇದನ್ನ ಪ್ರಾಂಪ್ಟ್ ಹಾಕಿ ರೆಫರೆನ್ಸ್ ಸುಮ್ಮನೆ ಡಿಲೀಟ್ ಮಾಡಿ. ಓಕೆ, ಜೋಕ್ಸ್ ಅಪಾರ್ಟ್ ಸರ್. ಸೊ ಸರಸ್ವತಿದು ನೀವು ಮಾಡಿ ನಂತರ ಬೇರೆ ಏನಾದ್ರು ಪ್ಲಾನ್ಸ್ ಇದೆಯಾ? ಅದು ಮಾಡ್ತಾ ಇರ್ಬೇಕಿದ್ರೆ ಬರುತ್ತೆ ಏನಾದರೂ, ಅದ್ರಲ್ಲಿ ಏನಾದರೂ ಒಂದು ಎಲಿಮೆಂಟ್ ಇದೆ. ಇವಾಗ ಲಾಸ್ಟ್ ಟೈಮ್ ರಾಧಾಕೃಷ್ಣ ಮಾಡ್ಬೇಕಿದ್ರೆ, ನವಿಲ್ ಮಾಡಬೇಕಿದ್ರೆ ಸರಸ್ವತಿ ಮಾಡ್ಬೋದಲ್ಲ ಅಂತ ಆಯ್ತು. ಕರೆಕ್ಟ್. ಸರಸ್ವತಿ ಮಾಡಬೇಕಿದ್ರೆ ಬೇರೆ ಏನಾದರೂ ಮಾಡಬೇಕಂತ ಆಗುತ್ತೆ. ಸೂಪರ್ ಸರ್. ನನಗೆ ಇಷ್ಟೊತ್ತವರೆಗೂ ಆಗಿರೋ ಕಾನ್ವರ್ಸೇಷನಲ್ಲಿ ಏನು ಖುಷಿ ಏನು ಅಂತ ಹೇಳಿದ್ರೆ, ನೋ ಮ್ಯಾಟರ್ ಜನ್ರೇಷನ್ ಎಷ್ಟೇ ಅಡ್ವಾನ್ಸ್ ಆದ್ರೂ ನೀವು ನಮ್ಮ ಹಿಸ್ಟ್ರಿ ಅಥವಾ ನಮ್ಮ ಮೈಥಾಲಜಿ ಅಂತ ಏನು ಹೇಳ್ತಾರೆ ಅದಕ್ಕೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಟಿಕ್ ಆನ್ ಆಗೋ ಬೇಸಿಸ್ ಮೇಲೆ ನೀವು ಅವಾಗಿಂದ ಕಾನ್ವರ್ಸೇಷನ್ ಆಗ್ತಾ ಬಂದಿದೆ ನಮ್ಮದು. ನನಗೆ ಐ ಥಿಂಕ್ ಈ ಥರ ಜನ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ನಮಗೆಲ್ಲ ಒಂದು ಕಡೆಯಿಂದ ಇನ್ಸ್ಪಿರೇಷನ್ ಸಿಗುತ್ತೆ, ನಮಗೂ ಒಂಥರ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂದರೆ ನನಗೂ ಬೇಕು ಅಂತ ಅಂದರೆ ಇದು ಅದಕ್ಕೆ ವಿಡಿಯೋಗೋಸ್ಕರ ಅಲ್ಲ, ಅದು ಬೇಕು ಅಂತ ಮಾಡ್ತಾ ಇರೋದಲ್ಲ. ಅಂದರೆ ನಮ್ಮದು ಹಿಸ್ಟ್ರಿ ಮೈಥಾಲಜಿಕನ್ನು ಮುಂದೆ ಕೊಂಡೋಗೋದು ಅದು ಆಟೋಮೆಟಿಕ್ ಬರುತ್ತೆ, ಅದು ಮಾತಾಡೋದಕ್ಕಿದ್ರೆ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನೀವು ನಮ್ಮ ಜೊತೆ ನಮ್ಮ ಶೋ ಅಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಸರ್. ನೀವು ಯಾವ ಥರ ಕ್ವಶನ್ ಕೇಳಿದ್ರು ಅಂದರೆ, ಒಂದು ರಾಜನ ಥರ, ಒಂದು ರಾಜ ಇದು ಪ್ರಜೆಗೆ ಯಾವ ಥರ ಕೇಳ್ತಾರೋ ಆ ಥರ ಕ್ವಶನ್ ಕೇಳಿದ್ರಿ. ಅಂದರೆ ಎಷ್ಟು ಕಂಫರ್ಟ್ ಆಗಿ, ಅಂದರೆ ಇವಾಗ ನಂಗೆ ಕ್ವಶನ್ ಕೇಳುವಾಗ ನಾನು ತುಂಬ ಕಂಫರ್ಟ್ ಆಗಿದ್ದೆ, ತುಂಬ ಕಷ್ಟ ಅಂತ ಅನಿಸ್ಲಿಲ್ಲ ನನಗೆ. ಅದಕ್ಕೆ ಮಾಡ್ತಾ ಇರೋದು ನಿಮ್ಮ. ಥ್ಯಾಂಕ್ ಯು ಸರ್. ನನಗೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ನಾನು ಅದಕ್ಕೆ ಒಂದ್ಸಲಿ ಅದು ಬಂದು ನೋಡ್ದೋನು, ಈ ಕಡೆ ಬಂದು ಕುತ್ಕೊಂಡ್ಬಿಟ್ಟೆ, ನಾನು ಮುಗಿದ್ಮೇಲೆ ನೋಡೋಣ ಅಂತ ಹೇಳಿ. ನನ್ಗೆ ಆ್ಯಕ್ಚುಲಿ ಇದು ಕಂಪ್ಲೀಟ್ ಮಾಡಬೇಕಾದ್ರೆ ತುಂಬ ಟೈಮ್ ಬೇಕು. ನಾನು ರಫ್ ಆಗಿ ಮಾಡಿದ್ದೇನೆ. ತೊಂದರೆ ಇಲ್ಲ ಸರ್, ನೀವು ಯಾವಾಗ್ಲಾರು ಹೇಳಿ ಸರ್, ನಾನು ತಗೊಳ್ಳೋಕೆ ಅಂತಾನೆ ಬೇಕಾದ್ರೆ ಇನ್ನೊಂದ್ಸಲಿ ಬರ್ತೀನಿ. ಸ್ಟಾರ್ಟ್ ಆಗಿದೆ ಸರ್. ಒಂದ್ಸಲಿ ಹಾಗೆ ರ್ಯಾಂಡಮ್ ಆಗಿ ಮಾತಾಡಿ, ನಿಮ್ಮ ವಾಯ್ಸ್ ಹೆಂಗೆ ಕೇಳಿಸ್ತಿದೆ? ಹಲೋ ಕೇಳಿಸ್ತಿದೆಯಲ್ಲ? ಸಾಕು ಸರ್.